ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಈಗ ಯಾರಾದರೂ ನ್ಯೂಸ್ 18 ಟ್ಯೂನ್ ಮಾಡಿದ್ರೆ ನಿಮ್ಮೆಲ್ಲರ ಗಮನಕ್ಕೆ ಆ ಕೌಂಟ್ ಡೌನ್ ಕತೆ ಮುಗೀತು. ಈಗೇನಿದ್ರು ಎಲ್ಲೆಲ್ಲಿ ಏನಾಗ್ತಿದೆ ಅಂತ ಹೇಳುವಂಥ ಸಮಾಚಾರದ ಸುದ್ದಿ. ನ್ಯೂಸ್ 18ನ ಮೆಗಾ ಕವರೇಜ್. ದೇಶದಾದ್ಯಂತ ಕೊರೋನಾ ವ್ಯಾಕ್ಸಿನೇಷನ್ ಕೊಡುವ ಕಾರ್ಯಕ್ರಮ ಶುರುವಾಯಿತು. 3006 ಕೇಂದ್ರಗಳಲ್ಲಿ ಈ ಲಸಿಕೆಯನ್ನು ಕೊಡುವಂತಹಕ್ಕೆ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾಯಿತು. ಲಸಿಕೆ ಅಭಿಯಾನಕ್ಕೆ ಚಾಲನೆ ಕೊಟ್ಟರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬ್ರೇಕಿಂಗ್ ನ್ಯೂಸ್. ದೆಹಲಿಯ ಏಮ್ಸ್ ನಿರ್ದೇಶಕರು ಅವ್ರಿಗೂ ಕೂಡ ವ್ಯಾಕ್ಸಿನ್ ಅನ್ನು ಹಾಕಿಸ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಕೂಡ BS ಯಡಿಯೂರಪ್ಪನವರು ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಈ ಅಭಿಯಾನಕ್ಕೆ ರಾಜ್ಯದಲ್ಲಿ ಚಾಲನೆಯನ್ನು ಕೂಡ ಕೊಟ್ಟರು. ಲಸಿಕೆಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಂತಹ ದೃಶ್ಯ. ಅವರು ರಿಮೋಟ್ ಪ್ರೆಸ್ ಮಾಡಿದ ತಕ್ಷಣ ಈ ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಿಕ್ತು. ಅಂಧಕಾರದಲ್ಲಿ ಇಡೀ ಜಗತ್ತು ಮುಳುಗಿತ್ತು. ಈ ಕೊರೋನಾದಿಂದ ಈ ಜ್ಯೋತಿ ಪ್ರಜ್ವಲಿಸಲಿ ಅನ್ನುವ ಒಂದು ಭಾವಾರ್ಥದ ಈ ದೃಶ್ಯ ಕ್ರಿಯೇಟ್ ಮಾಡಿದ್ರು. ಆ ಮೂಲಕ ಬಿಗಿನ್ಸ್ ವಿತ್ ವರ್ಲ್ಡ್ಸ್ ಲಾರ್ಜೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವ್, ಜಗತ್ತಿನ ಅತಿ ದೊಡ್ಡ ಮಹಾ ಅಭಿಯಾನ ಈ ಮೂಲಕ ಶುರುವಾಗ್ತಾ ಇದೆ. ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಬಲಭಾಗದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಚಾಲನೆ ಕೊಟ್ಟಂತಹ ದೃಶ್ಯ. ಕರ್ನಾಟಕದಲ್ಲಿ 243 ಕಡೆ ಪ್ರತಿಯೊಂದು ಕೇಂದ್ರದಲ್ಲಿ 100 ಜನರಿಗೆ ಲಸಿಕೆಯನ್ನ ಇವತ್ತು ನೀಡ್ತಾ ಇದ್ದೇವೆ. ನಂತರ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿನಿತ್ಯ. ಈಗ ತಾನೇ ನಾಗರತ್ನ ಅಂತೇಳಿ ಕುರುಬರ ಕರೇನಹಳ್ಳಿ ಬಿಡದಿ ಆ ಹೆಣ್ಣು ಮಗಳಿಗೆ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟಿದ್ದಾರೆ. ಆ ರೀತಿ ಅನೇಕ ಹಿರಿಯರು ಸಹ ಇವತ್ತು ಈ ವ್ಯಾಕ್ಸಿನ್ ಪಡಿತಾ ಇದ್ದಾರೆ. ಅಂದ್ರೆ ಯಾವುದೇ ಸಾಮಾನ್ಯ ವ್ಯಕ್ತಿ ಸಹ ಯಾವುದೇ ಕಾರಣಕ್ಕೂ ಇದಕ್ಕೆ ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. ಅವರ ಆರೋಗ್ಯ ದೃಷ್ಟಿಯಿಂದ ನಮ್ಮ ದೇಶದಲ್ಲೇ ತಯಾರಾದಂತಹ ಲಸಿಕೆ ಇಡೀ ವಿಶ್ವದ ಗಮನ ತರೆಯುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಧಾನಿಯವರು ಘೋಷಣೆ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇವತ್ತು ದೇಶದ ಎಲ್ಲ ಜನ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವರ ವಿಶೇಷವಾದ ಪರಿಶ್ರಮದಿಂದ ಭಾರತದಲ್ಲೇ ತಯಾರಾದಂಥ ಈ ಲಸಿಕೆ ಏನು ಕೋವಿಡ್ನಿಂದ ಸಿಕ್ಕಿ ನರಳುತ್ತಾ ಇದ್ರು ಅವರ ಪ್ರಾಣ. ಒಂದಷ್ಟು ಫಾಸ್ಟ್ ಆಗಿ ಒಂದಷ್ಟು ದೃಶ್ಯಗಳನ್ನು ತೋರಿಸ್ಬಿಡ್ತೀನಿ ನಾನು. ವಿಕ್ಟೋರಿಯಾ ಆಸ್ಪತ್ರೆ, ಚಂದ್ರು ಅನ್ನೋರು ಏನೋ ಇಲ್ಲ, ಅದು ಫಸ್ಟ್ ಒನ್. ಅದು KC ಜನರಲ್ ಆಸ್ಪತ್ರೆ ಫಸ್ಟ್ ಒನ್. ಅದೊಂಚೂರು ಚೇಂಜ್ ಮಾಡ್ತಾರೆ ನನ್ನ ಕೊಲೀಗ್ಸು. ಅದು KC ಜನರಲ್ ಆಸ್ಪತ್ರೆ, ಚಂದ್ರು ಅನ್ನೋರಿಗೆ D ಗ್ರೂಪ್ ನೌಕರರು, ಅವರು ಕೊಟ್ಟಂತಹ ಲಸಿಕೆಯ ಸಂದರ್ಭ ಅದು. ಇನ್ನು ಮಧ್ಯಭಾಗದಲ್ಲಿರೋದು ವಿಕ್ಟೋರಿಯಾ ಆಸ್ಪತ್ರೆ, ಎಕ್ಸಾಕ್ಟ್ಲಿ ಅಲ್ಲಿ ಮುಖ್ಯಮಂತ್ರಿಗಳೆಲ್ಲ ಹಾಜರಿದ್ರು. ಇನ್ನು ಬಲಭಾಗದಲ್ಲಿ ಅದು KR ಪುರಂ ಆಸ್ಪತ್ರೆ, ಅಲ್ಲೂ ಕೂಡ ಬೈರತಿ ಬಸವರಾಜ್ ಅವರು ಹಾಜರಿದ್ರು. ಕರ್ನಾಟಕದ ಬೆಂಗಳೂರಿನ ಬೇರೆ ಬೇರೆ ಭಾಗದ ದೃಶ್ಯವನ್ನ ಒಂದಷ್ಟು ನಿಮಗೆ ತೋರಿಸ್ತಾ ಇದ್ದೀವಿ. ಚಪ್ಪಾಳೆ ತಟ್ಟಿ, ಹೂಗುಚ್ಚ ಕೊಟ್ಟು ಅವ್ರಿಗೆ ವಿಶ್ ಮಾಡಿ, ಶುಭಾಶಯ ಹೇಳಿ, ಅಭಿನಂದನೆ ಸಲ್ಲಿಸಿ ಒಂದಷ್ಟು ಹುಮ್ಮಸ್ಸನ್ನು ತುಂಬ್ತಾ ಇದ್ರು. ಮಲ್ಲಸಂದ್ರದಲ್ಲೂ ಕೂಡ ಅಭಿಯಾನ ಶುರುವಾಗಿದೆ. ಅಲ್ಲಿ ಹೆಣ್ಮಕ್ಳು ಒಬ್ಬರಿಗೆ ಚುಚ್ಚುಮದ್ದನ್ನು ಕೊಡ್ತಿದ್ದಾರೆ. ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಅಭಿಯಾನ ಶುರುವಾಯಿತು. ಅಲ್ಲೂ ಕೂಡ ಚುಚ್ಚುಮದ್ದನ್ನು ಹಾಕ್ತಾ ಇರುವಂಥ ದೃಶ್ಯ ನೋಡ್ತಿದ್ದೀರಿ. ದೆಹಲಿಯ ಏಮ್ಸ್ ಡೈರೆಕ್ಟರ್, ಕಾನ್ಫಿಡೆನ್ಸ್ ಅಂಡ್ ಸ್ಮೈಲ್ ಆನ್ ಹಿಸ್ ಫೇಸ್, ಗುಲೇರಿಯಾ ಅವರಿಗೆ ಡಾಕ್ಟರ್ ಅಂಜನಪ್ಪ ಅವರು ನೋಡ್ತಿದ್ದಾರೆ. ದೆಹಲಿ ಏಮ್ಸ್ ಆಸ್ಪತ್ರೆ ಡೈರೆಕ್ಟರ್ಗೆ ಈ ಚುಚ್ಚುಮದ್ದನ್ನು ಹಾಕಿ ಬೇರೆಯವ್ರಿಗೂ ಅದು ಒಂದು ರೀತಿ ಇನಿಷಿಯೇಟ್ ಮಾಡೋದಲ್ಲ ಸರ್, ಕಮಾನ್ ನಾನೇ ಹಾಕಿಸ್ಕೋತಾ ಇದ್ದೀನಿ ನೋಡಿ ಅಂತ ಬೇರೆಯವ್ರಿಗೆ ತೋರಿಸ್ದಂಗೆ ಆಯ್ತದು. ಸೊ ಹಾಗಾಗಿ ಏಮ್ಸ್ ಡೈರೆಕ್ಟರ್ಗೆ ಗುಲೇರಿಯಾ ಅವರಿಗೆ ಈ ಚುಚ್ಚುಮದ್ದನ್ನು ಕೊಡ್ತಿದ್ದಾರೆ. ಅನುಮಾನನಿಲ್ಲ, ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದವರು ಇಷ್ಟು ತಿಂಗಳ ಕಾಲ. ಇನ್ನೊಂದಷ್ಟು ದೃಶ್ಯ ಬರ್ತಾ ಇದೆ. ಸೇಂಟ್ ಜಾನ್ ಆಸ್ಪತ್ರೆ, ಬೆಂಗಳೂರು, ಅಲ್ಲೂ ಕೂಡ ಅಭಿಯಾನ ಶುರುವಾಯಿತು. ಇನ್ನು ಹಾವೇರಿ ಭಾಗದಲ್ಲಿ ಮಾನ್ಯ ಕೃಷಿ ಸಚಿವರು ಅಂದರೆ BC ಪಾಟೀಲ್ರು ಅಲ್ಲೂ ಕೂಡ ಉದ್ಘಾಟನೆ ಮಾಡಿದ್ರು ಆ ಸೆಂಟರ್ನ. ಅದಾದ್ಮೇಲೆ ಅಲ್ಲೂ ಕೂಡ ಎಲ್ಲ ವೀಕ್ಷಣೆ ಮಾಡಿದ್ರು, ಏನೇನು ಆಗ್ತಾ ಇದೆ ಅಂತ. ಅಲ್ಲೂ ಕೂಡ ಅಭಿಯಾನ ಶುರುವಾಯಿತು. ಮೈಸೂರು ಭಾಗ JSS ಸಂಸ್ಥೆಯ ಆವರಣ, ಅಲ್ಲೂ ಕೂಡ ಅಭಿಯಾನ ಶುರುವಾಯಿತು. ಅದಕ್ಕೆ ಚಾಲನೆ ಕೊಡಲಾಯಿತು. ಅಲ್ಲಿನ ದೃಶ್ಯಾವಳಿಗಳು ಕೂಡ ನಿಮಗೆ ಪ್ಲೇ ಮಾಡ್ತಿದ್ವಿ. ಇದಿಷ್ಟು ಕರ್ನಾಟಕ ಮತ್ತು ದೇಶದ ಬೇರೆ ಬೇರೆ ಭಾಗದ ದೃಶ್ಯಾವಳಿಗಳು.
KC ಜನರಲ್ ಆಸ್ಪತ್ರೆಯ ಒಂದಷ್ಟು ವಿಜುವಲ್ಸ್ ಅನ್ನ ಮತ್ತೆ ನಿಮಗೆ ಮಾತನ್ನ ತೋರಿಸಬೇಕು. ಅಲ್ಲಿ ನಾನಾಗಲೇ ಹೇಳಿದಾಗೆ ಚಂದ್ರು ಅಂತ ಡಿ ಗ್ರೂಪ್ ನೌಕರ, ಅವರಿಗೆ ಈ ಚುಚ್ಚುಮದ್ದನ್ನು ಕೊಡಲಾಯಿತು. ಕೆಲವೇ ಹೊತ್ತಿನ ಮುಂಚೆ ದೇಶದ ಮೊದಲ ವ್ಯಕ್ತಿ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇ ಈ ಚುಚ್ಚುಮದ್ದನ್ನು ಸ್ವೀಕಾರ ಮಾಡಿದ್ದು. ಹಾಗಾಗಿ ಆ ಕ್ರೆಡಿಟ್ ಚಂದ್ರುಗೆ ಸಿಗಬೇಕೀಗ. ಚಂದ್ರಶೇಖರ್ ರಾವ್ ಅಂತ ಅವರ ಹೆಸರು. KC ಜನರಲ್ ಆಸ್ಪತ್ರೆಯ ಡಾಕ್ಟ್ರು ಲಕ್ಷ್ಮೀಪತಿ ಅಂತ ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಲಸಿಕೆ ಬಂದರೆ ನಮಗೆ ಭಾಳ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಂದಿದೆ. ಸೊ ಲಸಿಕೆ ತೊಗೊಂಡಿದ್ದೀವಿ. ನಮಗೆ ಇನ್ನೂ ಹೆಚ್ಚಿನ ಒಂದು ಕೋವಿಡ್ ವಿರುದ್ಧ ಹೋರಾಟಕ್ಕೆ ಹೆಚ್ಚಿನ ಹುರುಪು ಸಿಕ್ಕಂಗಾಗಿದೆ. ಆದರೆ ಲಸಿಕೆ ತೊಗೊಂಡಿದ್ದೀವಿ ಅಂದ ಮಾತ್ರಕ್ಕೆ ನಾವು ಅದು ನಮ್ಗೆ ಬರೋದಿಲ್ಲ ಅಂತಾಗಲಿ ಅಥವಾ ನಾವು ಯಾವುದೇ ಒಂದು ಮುಂಜಾಗ್ರತೆ ಕ್ರಮಗಳು ಇಲ್ಲದೆ ಓಡಾಡ್ಬೋದು ಅಂತಾಗಲಿ ಅರ್ಥ ಅಲ್ಲ. ಲಸಿಕೆ ತೊಗೊಂಡಾಗ್ಯೂ ನಾವು ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ನಂತರ ನಾವು ಕೈ ತೊಳಿತಾ ಇರಬೇಕು. ಸೊ ಇಷ್ಟು ನಾವು ಮಾಡಬೇಕು. ಇದು ನಮ್ಮ ಈ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಇದು ಒಂದು ಮೈಲುಗಲ್ಲು, ವ್ಯಾಕ್ಸಿನ್ ಪಡೆದಿರ್ತಕ್ಕಂಥದ್ದು. ಸೊ ಮುಂದೆ ಬರೋ ದಿನಗಳು ನಮಗೆ ಕೊರೋನಾದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಹೋರಾಡೋದಕ್ಕೆ ನಮಗೆ ಬಹಳ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಎಲ್ಲರೂ ಸೈಡ್ ಡಾಕ್ಟರ್ ಲಕ್ಷ್ಮೀಪತಿ ಅವರು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಅಲ್ಲೊಬ್ರು KC ಜನರಲ್ ಆಸ್ಪತ್ರೆಯಲ್ಲಿ ಒಬ್ಬರು ನರ್ಸ್ ಇದ್ದಾರೆ, ಅವರ ಹೆಸರು ಭಾರತಿ ಅಂತ. ಅವರು ಕೂಡ ಕೊರೋನಾ ವಾರಿಯರ್ ಕೆಲಸ ಮಾಡಿದವರು. ಇವತ್ತು ಅವರು ಚುಚ್ಚುಮದ್ದು ತಗೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಅವ್ರ ಜೊತೆ ಮಾತಾಡ್ಸಿದ್ರು. ಬನ್ನಿ ನೋಡೋಣ. KC ಜನರಲ್ ಆಸ್ಪತ್ರೆಯಲ್ಲಿ ಈಗಾಗಲೇ ಲಸಿಕೆ ಹಾಕೋದಕ್ಕೆ ಒಂದು ಚಾಲನೆ ಸಿಕ್ಕಿದೆ. ಮತ್ತೆ ನಮ್ಮ ಜೊತೆ ಲಸಿಕೆ ಹಾಕಿಸಿಕೊಂಡಿರುವಂತ ಒಬ್ಬ ನರ್ಸ್ ಅವರು ಇದ್ದಾರೆ. ಅವ್ರನ್ನ ಕೇಳ್ಬೋದು. ಮೇಡಮ್, ಈಗ ಲಸಿಕೆ ಹಾಕ್ಸ್ಕೊಂಡಿದ್ರೆ ಯಾವ ರೀತಿ ಒಂದು ಫೀಲ್ ಆಗ್ತಿದೆ ಮೇಡಮ್? ಏನು ಪರವಾಗಿಲ್ಲ, ಏನು ಅಂಥದ್ದೇನು ಅನ್ನಿಸ್ತಾ ಇಲ್ಲ, ಖುಷಿ ಆಗ್ತಿದೆ. ಯಾಕಂದರೆ ನಾವು ಇದರಲ್ಲಿ ಕಷ್ಟಪಟ್ಟೆಲ್ಲ ಕೆಲಸ ಮಾಡಿ ಇವತ್ತು ನಮ್ಗೆ ವ್ಯಾಕ್ಸಿನ್ ಸಿಕ್ಕಿದೆ ಅಂದರೆ ದೇವ್ರ ದಯೆ. ನಾವೆಲ್ಲ ಪಾಸಿಟಿವ್ ಬಂದು ವ್ಯಾಕ್ಸಿನ್ ತಗೊಳ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಮತ್ತೆ ಇವತ್ತು ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಡಿದಾಗ ಏನಾದರೂ ಆತಂಕ ಆಯ್ತಾ? ಏನು ಅನಿಸ್ತು ನಿಮಗೆ? ಸ್ವಲ್ಪ ಒಂಥರ ಆಕ್ಷನ್ ಅದೆಲ್ಲ ಟಿವಿಯಲ್ಲಿ ತೋರಿಸ್ತಾ ಇದೆಲ್ಲ ಒಂಥರ ಭಯ ಆಗ್ತಿತ್ತು. ಇಲ್ಲಿ ಬಂದ್ಮೇಲೆ ಏನು ಅಂಥದ್ದೇನು ಅನಿಸಿಲ್ಲ. ಮತ್ತೆ ನಿಮ್ಮ ಸ್ಟಾಫ್ ಜೊತೆ ಎಲ್ಲ ಮಾತಾಡಿದ್ರ? ಯಾವ ರೀತಿ ಧೈರ್ಯ ತುಂಬಿದ್ರೆ? ಯಾಕಂದ್ರೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು, ಏನೂ ಆಗಲ್ಲ, ಧೈರ್ಯವಾಗಿರು, ಭಯ ಏನು ಪಡೋದೇನಿಲ್ಲ. ಈಗ ನಾವು ಟೆಟ್ರಾಕ್ ಇಂಜೆಕ್ಷನ್ ಅಂತಿದೆ, ಅದನ್ನ ಹಾಕೊಂಡಾಗ ಸ್ವಲ್ಪ ಪೇನ್ ಬರುತ್ತೆ, ಫೀವರ್ ಬರುತ್ತೆ, ಸೇಮ್ ಸಿಂಟಮ್ಸ್ ಇದೆ ಅಷ್ಟೇ, ಇನ್ನೇನಾಗಲ್ಲ. ಈಗ ಏನಾದ್ರು ಲಸಿಕೆ ಹಾಕ್ಸ್ಕೊಂಡ ನಂತರ ಏನಾದ್ರು ಆ ರೀತಿ ಪೇನ್ ಆಗುವಂಥದ್ದು ಆ ರೀತಿ ಏನಿಲ್ಲ, ಅಂಥದ್ದೇನಿಲ್ಲ, ಏನೂ ಇಲ್ಲ. ಮನೆಯಲ್ಲಿ ವಿಚಾರ ಹೇಳಿದ್ರ? ಹೇಳಿದ್ದೀನಿ ಸರ್, ತೊಂದರೆ ಏನಿಲ್ಲ, ಹಾಕ್ಸ್ಕೊಬೋದು. ಡಿಪಾರ್ಟ್ಮೆಂಟಲ್ಲಿ ಇದ್ಮೇಲೆ ನಾವು ಹಾಕ್ಸ್ಕೊಳ್ಳೇಬೇಕು, ಪೇಷಂಟ್ ನಾವು ನೋಡಲೇಬೇಕಲ್ವಾ. ಬೇರೆಯವ್ರಿಗೆ ಏನ್ ಸಜೆಷನ್ ಮಾಡ್ತೀರಾ ಮೇಡಮ್? ಯಾಕಂದ್ರೆ ಕೆಲವರು ಹಿಂದೆ ಧೈರ್ಯವಾಗಿರಿ ಅಂತ ಹೇಳ್ತೀವಿ, ಆಯ್ತಾ? ಇದರಿಂದ ಏನು ತೊಂದರೆ ಆಗಲ್ಲ, ಧೈರ್ಯ ತುಂಬ್ತೀವಿ. ಎಲ್ಲರೂ ಹಾಕ್ಸ್ಕೊಳ್ಳಿ ಅಂತ ಧೈರ್ಯ ತುಂಬ್ತೀವಿ. ಇದು KC ಜನರಲ್ ಆಸ್ಪತ್ರೆ ನರ್ಸ್ ಆಗಿರುವಂತ ಭಾರತಿ ಅವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ವಾಪಸ್ ಬರ್ತೀನಿ ನಾನು ಸ್ಟುಡಿಯೋಗೆ. ಡಾಕ್ಟರ್ ಅಂಜನಪ್ಪ ಅವರು ಮತ್ತು ಬಯೋವಿಜ್ಞಾನಿ ದಿವ್ಯಾ ಚಂದ್ರಾಧರ್ ಇಬ್ರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸ್ಟುಡಿಯೋಲೇ ಕೂತಿದ್ದಾರೆ. ಅಂದರೆ ದಿವ್ಯಾ ಅವರೇ, ಬೇರೆಯವ್ರಿಗೆ ಹೇಳೋಕೆ ಮುಂಚೆ ನಮ್ಮನೆಯಿಂದ ಶುರು ಆಗ್ಬೇಕಂತ ಅಂದ್ರೆ ನಾನಿದ್ದೀನಿ, ನಾನು ಮಾಡಿಸ್ಕೋತಾ ಇದ್ದೀನಿ ಅಂತ ಬಹುಶಃ ಇದೆ ಅನ್ಸುತ್ತೆ. ಇದೀಗ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಮಾತಾಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಅವರೇ. ಸುದರ್ಶನ್ ಮಾತಾಡ್ತಾರೆ. ಇವತ್ತು ಫಸ್ಟ್ ನಮ್ಮ ದೇಶದಲ್ಲಿ ಈ ಲಸಿಕೆಯನ್ನು ನಾವು ಅಫಿಷಿಯಲಿ ಯೂಸ್ ಮಾಡಿದ್ದೇವೆ. ನಾನು ಎನಿಸುತ್ತೇನೆ ನಾನು ಬಹಳ ಭಾಗ್ಯವಂತ ಅಂತೇಳಿ, ಯಾಕಂದ್ರೆ ನನಗೆ ಈ ದಿನವೇ ವ್ಯಾಕ್ಸಿನ್ ತಗೊಳ್ಳೋ ಭಾಗ್ಯ ಬಂತು ಅಂತ. ಯಾಕಂದ್ರೆ ನಾವು ತುಂಬಾ ಸಮಯದಿಂದ ಈ ಕೋವಿಡ್ ಬಗ್ಗೆ ಒದ್ದಾಡ್ತಾ ಇದ್ದೀವಿ. 1 ವರ್ಷದಿಂದ ಈ ಕೋವಿಡ್ ಬಗ್ಗೆ ತುಂಬಾ ಹಿಂಸೆ ಆಗಿದೆ. ಈಗ ಫೈನಲಿ ಒಂದು ವ್ಯಾಕ್ಸಿನ್ ಬಂದಿದೆ, ಅದು ನಮ್ಮ ದೇಶದಲ್ಲಿ ಆಗಿರುವಂತಹ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ ಟೆಸ್ಟ್ ಮಾಡಿದ್ದಾರೆ, ಇಟ್ಸ್ ಸೇಫ್, ಇಟ್ ಈಸ್ ಇಮ್ಯುನೋಜೆನಿಕ್ ಅಂಡ್ ಆಲ್ಸೋ ಇಟ್ಸ್ ಎಫಿಕೇಶಿಯಸ್. ಹಾಗಾಗಿ ದಿಸ್ ಇಸ್ ಒನ್ ಮೋರ್ ಟೂಲ್. ನಮಗೆ ಈಗ ಇರುವ ಟೂಲು ಇದೆ. ಈಗಲೂ ನಮ್ಮ ಹತ್ರ ಒಂದು ಸೋಷಿಯಲ್ ವ್ಯಾಕ್ಸಿನ್ ಇದೆ, ಮಾಸ್ಕ್ ಹಾಕೊಳ್ಳೋದು, ಕೈ ವಾಶ್ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್. ಅದನ್ನು ನಾವು ಈ ವ್ಯಾಕ್ಸಿನ್ ತಗೊಂಡ ಮೇಲೂ ಮರಿಬಾರದು. ಆದರೆ ಅದರ ಜೊತೆ ಈಗ ವ್ಯಾಕ್ಸಿನ್ ಬಂದಿರೋದು ಬಹಳ ಸಂತಸದ ವಿಷಯ. ಹಾಗಾಗಿ ನಾನು ನಮ್ಮ ಮಾಧ್ಯಮ ಬಾಂಧವರಿಗೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಈ ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಿ, ಜನರಿಗೆ ಯಾವಾಗ ಅವರ ಟರ್ನ್ ಬರುತ್ತೋ ಅದನ್ನು ತಗೊಳ್ಳಿಕ್ಕೆ ಎನ್ಕರೇಜ್ ಮಾಡಿ. ಬಟ್ ವ್ಯಾಕ್ಸಿನ್ ತಗೊಂಡ ಮೇಲೂ ನಿಮ್ಮ ಮಾಸ್ಕಿಂಗ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಷಿಂಗ್ ಅನ್ನು ಮರಿಬೇಡಿ. ನಾವು ಇದನ್ನೆಲ್ಲ ಮಾಡಿದರೆ ನಾವು ಒಟ್ಟಾಗಿ ಕೊರೋನಾದನ್ನು ನಮ್ಮ ದೇಶದಿಂದ ಓಡಿಸಬಹುದು. ಅದಕ್ಕೆ ಟೈಮ್ ಬೇಕಾಗುತ್ತೆ, ಒಂದೇ ದಿನ ಆಗೋದಿಲ್ಲ. ಆದರೆ ನಾವೆಲ್ಲ ಒಟ್ಟಾಗಿ ಇದರ ಬಗ್ಗೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸರ್. ತುಂಬಾ ಸೈಡ್ ಎಫೆಕ್ಟ್ಸ್ ಗಳ ಬಗ್ಗೆ ಜನರಿಗೆ ಗಾಬರಿ ಇದೆ ಸರ್. ಸೊ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಗಳು ಕಾಮನ್, ಹೇಗೆ ಅದೊಂಚೂರು ಹೇಳಿ ಸರ್. ಸೊ ಈಗ ನೀವು ಚಿಕ್ಕದಿನಿಂದ ನಾವೆಲ್ಲ ವ್ಯಾಕ್ಸಿನ್ ತಗೊಳ್ತೀವಿ. ಮಕ್ಕಳೆಲ್ಲ ವ್ಯಾಕ್ಸಿನೇಷನ್ಗೆ ಹೋಗುವಾಗ ಪೀಡಿಯಾಟ್ರಿಷಿಯನ್ ನೋಡಿದರೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅದರ ಸೈಡ್ ಎಫೆಕ್ಟ್ ನೋವು, ಸ್ವಲ್ಪ ಇದು ಮಸಲ್ ಸೋರ್ನೆಸ್ಸು,
ಕೆಲವರಿಗೆ ಸ್ವಲ್ಪ ಫೀವರ್ ಎಲ್ಲ ಇರ್ಬೋದು. ಇದು ಮೈನರ್ ಸೈಡ್ ಎಫೆಕ್ಟ್ಸ್. ಇದಕ್ಕೆ ಟೈಲನಾಲ್ ಅಥವಾ ಕ್ರೋಸಿನ್ ಏನಾದ್ರು ತಗೊಳ್ಬೋದು ತೊಂದರೆ ಇದ್ರೆ. ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಬಹಳಷ್ಟು ಅಪರೂಪ. ಹಾಗಾಗಿ ಇದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಬಾರ್ದು. ಅದರ ಬಗ್ಗೆ ಗೊತ್ತಿರಬೇಕು ನಮಗೆ. ಆದರೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಅದರ ಒಳ್ಳೆ ಎಫೆಕ್ಟ್ಸ್ ಅನ್ನು ನಾವು ಮರಿಬಾರ್ದು. ಏನೇನೂ ಇಲ್ಲ, ನೋ ಚೇಂಜಸ್ ಎಟ್ ಆಲ್. ನಾನು ಮುಂಚೆ ಏನು ಮಾಡ್ತಿದ್ದೇನೆ ಅದಕ್ಕಿಂತ ಜಾಸ್ತಿ ಮಾಡ ಬಯಸ್ತೇನೆ. ವ್ಯಾಕ್ಸಿನ್ ಪಡೆದವರು ತುಂಬಾ ಜನ ವಿಐಪಿಗಳಾಗಲಿ ವಿವಿಐಪಿಗಳಾಗಲಿ ಜನಸಾಮಾನ್ಯರಾಗಲಿ ಅಥವಾ ಡಿ ಗ್ರೂಪ್ ನೌಕರರಾಗಲಿ ಕೊರೋನಾ ವಾರಿಯರ್ಸ್ ಆಗಲಿ ಅವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಿದ್ದಾರೆ. ದಿಸ್ ಇಸ್ ವೆರಿ ಕ್ರೂಷಿಯಲ್. ಹಂಗೆ ನೋಡೋಕೆ ಜನಕ್ಕೆ ಅದನ್ನು ತೋರಿಸಬೇಕು ಅಂತ KC ಜನರಲ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನೇಷನ್ ತಗೊಂಡ್ರಲ್ಲ ಅವ್ರ ಜೊತೆ ನನ್ನ ಸಹೋದ್ಯೋಗಿ ಮುನಿರಾಜು ಮಾತಾಡ್ತಿದ್ದಾರೆ. ಬನ್ನಿ ನೋಡೋಣ. KC ಜನರಲ್ ಆಸ್ಪತ್ರೆಯಲ್ಲಿ ಈಗ ಕೊರೋನಾ ಲಸಿಕೆ ಒಂದು ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಮತ್ತೆ ಸಾಕಷ್ಟು ಜನ ವೈದ್ಯರು ಸಹ ಈಗ ಲಸಿಕೆಯನ್ನು ಹಾಕ್ಸ್ಕೊಂಡಿದ್ದಾರೆ. ನಮ್ಮ ಜೊತೆ ಈಗ ಡಾಕ್ಟರ್ ಸುರೇಂದ್ರ ಅವರಿದ್ದಾರೆ. ಅವ್ರದ್ದು ಕೇಳಬಹುದು. ಸರ್, ಈಗಾಗಲೇ ನೀವು ಲಸಿಕೆಯನ್ನು ಹಾಕ್ಸ್ಕೊಂಡಿದ್ದೀರಿ, ಯಾವ ರೀತಿ ಒಂದು ಫೀಲ್ ಆಗ್ತಿದೆ ಸರ್? ಸರ್, ಇಂಜೆಕ್ಷನ್ ತಗೊಳಕ್ ಮುಂಚೆ ಸ್ವಲ್ಪ ಆತಂಕ ಆಗ್ತಾ ಇತ್ತು. ಬಿಕಾಸ್ ನಮ್ಮ ಡಾಕ್ಟರ್ ಸರ್ಕಲ್ ಆಗಲಿ ಬೇರೆಯವರಾಗಲಿ ಇಂಜೆಕ್ಷನ್ ತಗೊಂಡ್ರೆ ಏನು ಕಾಂಪ್ಲಿಕೇಶನ್ ಆಗುತ್ತೋ ಏನಾಗುತ್ತೋ, ನಮಗೆ ಇನ್ಫೆಕ್ಷನ್ ಬರುತ್ತೋ, ಏನೋ ತೊಂದರೆ ಆಗ್ಬೋದು ಅಂತ ಹೇಳ್ತಾ ಇದ್ರು. ಈವನ್ ನಮ್ಮ ಮನೆಯವರು ಕೂಡ ಡಾಕ್ಟರ್ ವೀಣಾ ಅಂತ, ಮೈ ವೈಫ್ ಆಲ್ಸೋ ಶಿ ಟೋಲ್ಡ್ ಮಿ ಆ್ಯಕ್ಚುಲಿ ಇಂಜೆಕ್ಷನ್ಸ್ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದೇನೋ ಅಂತ ಆತಂಕ ಇತ್ತು. ಬಟ್ ಎಲ್ಲರೂ ಅನ್ಕೊಂಡ್ಬಿಟ್ರೆ ಈಗ ಮಾಡಿರೋ ಇಷ್ಟೊಂದು ಸರ್ಕಾರ ವ್ಯಾಕ್ಸಿನೇಷನ್ಗೆ ರಿಸರ್ಚ್ ಡೆವಲಪ್ಮೆಂಟ್ಗೆ ಎಷ್ಟೊಂದು ಖರ್ಚು ವೆಚ್ಚಗಳಾಗಿದ್ದಾವೆ. ಅದರಿಂದ ಮತ್ತೆ ಮುಂದೆ ಇನ್ಫೆಕ್ಷನ್ ಆಗಬಾರ್ದು, ಸೆಕೆಂಡ್ ವೇವ್ ಬರಬಾರ್ದು. UK ಸ್ಟ್ರೈನ್ ಆಗಲಿ ಬ್ರೆಜಿಲ್ ಆಗಲಿ ಇನ್ಫೆಕ್ಷನ್ಗಳು ಬಂದರೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಸೊ ಇದರಿಂದ ವ್ಯಾಕ್ಸಿನ್ ತೊಗೊಂಡ್ರೆ ಅದನ್ನೆಲ್ಲ ತಡೆಗಟ್ಬೋದು. ಸೊ ಧೈರ್ಯವಾಗಿ ತೊಗೋಬೇಕಾಗತ್ತೆ. ಸ್ವಲ್ಪ ಏನೋ ಮೈನರ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತೇಳಿ ತಗೊಳ್ದೇ ಹೋದ್ರೆ ಕಷ್ಟ ಆಗುತ್ತೆ. ಇಂಜೆಕ್ಷನ್ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ಲಿಸ್ಟ್ ಅಲ್ಲಿ ಹೆಸರು ನೋಡಿದಾಗ ಏನಾದರೂ ಸ್ವಲ್ಪ ಭಯ ಆಗೋದು. ಮತ್ತೆ ಮನೆಯವರು ಸಹ ಸ್ವಲ್ಪ ಹಿಂದೇಟ್ ಆಗಿರ್ತಾರೆ. ಅದಕ್ಕೆ ಆ ಟೈಮಲ್ಲಿ ಏನಿಸ್ತು ಸರ್? ಅದೇ ಮನೆಯವರೆಲ್ಲ ಹೇಳ್ತಾ ಇದ್ರು, ಕೆಲವು ಸಲ ಸ್ವಲ್ಪ ದಿನ ಬಿಟ್ಟು ತಗೊಂಡ್ರೆ ಒಳ್ಳೇದು, 2 ವಾರ ಬಿಟ್ಟು ತಗೊಂಡ್ರೆ, ಒಂದು ತಿಂಗಳು ಬಿಟ್ಟು ತಗೊಂಡ್ರೆ ಒಳ್ಳೇದು, ಸೆಕೆಂಡ್ ಸ್ಟೇಜಲ್ಲಿ ತಗೊಂಡ್ರೆ ಒಳ್ಳೇದು ಅಂತ. ಬಟ್ ಇಲ್ಲೆಲ್ಲ ನೋಡಿ ನಮ್ಮ ಮೆಡಿಕಲ್ ನಮ್ಮ ಕೊಲೀಗ್ಸ್ ಹೋಗ್ಲಿ, ಸೂಪರ್ಡೆಂಟ್ ಆಗಲಿ, RM ಆಗಲಿ ಎಲ್ಲರೂ ಧೈರ್ಯವಾಗಿ ಹೇಳಿದ್ದಾರೆ, ತಗೊಂಡ್ರೆ ಏನೂ ಆಗೋದಿಲ್ಲ, ಏನೋ ಆದರೆ ಕಾಂಪ್ಲಿಕೇಶನ್ಸ್ ನಾವು ಇಲ್ಲೇ ಇರ್ತೀವಿ, ಸೊ ನಮ್ಮ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಧೈರ್ಯದ ಮೇಲೆ ನಾವು ತಗೊತಾ ಇದ್ದೀವಿ ಅಷ್ಟೇ. ಈ ಒಂದು ಟ್ರೀಟ್ಮೆಂಟ್ ಈಗ ವೈದ್ಯರಾಗಿ ನೀವು ತಗೊಂಡಿದ್ದೀರಿ, ಮತ್ತೆ ನಿಮ್ಮ ಸ್ಟಾಫ್ ಸಹ ಸಾಕಷ್ಟು ಜನ ಇದ್ರೆ ಅವ್ರಿಗೆ ಯಾವ ರೀತಿ ಒಂದು ಧೈರ್ಯ ಹೇಳ್ತೀರಿ? ಯಾಕಂದ್ರೆ ಈಗಾಗಲೇ 10 ನಿಮಿಷ ಆಗಿದೆ ನೀವು ತಗೊಂಡು, ಒಂದು ಯಾವ ರೀತಿ ಫೀಲ್ ಆಗ್ತಿದೆ 10 ಮಿನಿಟ್ಸ್ ಇಂದ? ಯಾಕಂದ್ರೆ ಅಬ್ಸರ್ವೇಷನ್ 30 ಮಿನಿಟ್ಸ್ ಅಂತ ಹೇಳಿರುವಂತ ಸರ್. ಇದು ಯಾವುದೇ ಆಗಲಿ ನಾರ್ಮಲ್ ಇಂಜೆಕ್ಷನ್ ತಗೊಂಡಂಗೆ ಅಂದೆ, ಬೇರೆ ಯಾವುದನ್ನ ಈ ನೋವು ಈ ವ್ಯಾಕ್ಸಿನ್ ಆಗಲಿ ಬೇರೆ ಇಂಜೆಕ್ಷನ್ಸ್ ತಗೊಂಡ್ರೆ ಯಾವ ಥರ ಇರುತ್ತೋ ಅಷ್ಟೇ ನೋವು ಇರುತ್ತದೆ. ಬಟ್ ಅಂತ ಪೇನ್ ಏನು ಕಾಣಿಸ್ತಾ ಇಲ್ಲ, ಕಂಫರ್ಟಬಲ್ ಆಗಿದ್ದೀನಿ, ಏನು ತೊಂದರೆ ಇಲ್ಲ. ಈಗಾಗಲೇ ತಗೊಂಡು 1/4 ಗಂಟೆ ಆಗಿದೆ ಇಂಜೆಕ್ಷನ್, ಏನು ತೊಂದರೆ ಆಗ್ತಾ ಇಲ್ಲ ಸದ್ಯಕ್ಕೆ. ಸೋ ಫಾರ್ ಸೋ ಗುಡ್. ಆ್ಯಕ್ಚುಲಿ ಸ್ಟಾಫ್ಗೆ ಏನು ಹೇಳ್ತೀರಿ ಸರ್? ಸ್ಟಾಫ್ಗಳೆಲ್ಲ ತಗೊಂಡ್ರೆ ಒಳ್ಳೇದು. ಎಲ್ಲರೂ ಎಕ್ಸ್ಪೆಷಲಿ ಯಾರ್ಯಾರಿಗೆ ಇನ್ಫೆಕ್ಷನ್ ಬಂದಿದೆಯೋ ಅವರು ತಗೋಬೇಕು, ಯಾರಿಗೆ ಇನ್ಫೆಕ್ಷನ್ ಬಂದಿಲ್ಲ ಅವರು ತಗೊಂಡ್ರೆ ಒಳ್ಳೇದು. ಮುಂದೆ ಸೆಕೆಂಡ್ ವೇವ್ ಬರ್ದೇ ಇರೋಂಗೆ ಮತ್ತೆ ಯಾವುದನ್ನ ಮತ್ತೆ ಮುಂದೆ ಕೆಲಸ ಮಾಡೋದಕ್ಕೆ ಧೈರ್ಯವಾಗಿ ಮಾಡ್ಬೋದು. ಈ ವ್ಯಾಕ್ಸಿನ್ ತಗೊಂಡು ನಮಗೆ ಅಟ್ಲೀಸ್ಟ್ ಇನ್ಫೆಕ್ಷನ್ ಇಮ್ಯುನಿಟಿ ಇದೆ ಅಂತ, ಬಾಡಿ ಇಮ್ಯುನಿಟಿ ಇದೆ ಅಂತೇಳಿ ಮಾಡ್ಬೋದು ಅನ್ಸುತ್ತೆ. ಡಾಕ್ಟರ್ ಸುರೇಂದ್ರ ಅವರು ಹೇಳ್ತಿರುವಂತದ್ದು, ಯಾಕಂದ್ರೆ ಈಗಾಗಲೇ ಅವರು ಸಹ ವ್ಯಾಕ್ಸಿನ್ ತಗೊಂಡು ಸುಮಾರು 15 ನಿಮಿಷಗಳಿಂದ ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಯಾವ ರೀತಿ ಒಂದು ತೊಂದರೆ ಇಲ್ಲ, ಆರಾಮಾಗಿದೆ ಅನ್ನೋ ಒಂದು ಮಾತನ್ನ ಹೇಳಿ ಎಲ್ಲರೂ ಸಹ ತಗೊಳ್ಬೇಕು ಅಂತ ಹೇಳಿ ಒಂದು ಕರೆಯನ್ನು ಸಹ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆಂಜನಪ್ಪ ಸರ್, ಒಂದು ಭಯದಿಂದ ಆಚೆಗೆ ಬರ್ತಾ ಇದೀವಾ? ಡೆಫಿನೆಟ್ಲಿ. ಡಾಕ್ಟರ್ಗಳೇ ತಗೊಂಡು ಹೇಳಿದಾಗ ಜನಗಳಿಗೆ ಒಂದು ನಂಬಿಕೆ ಬರುತ್ತೆ. ಇನ್ನೊಂದು, ನೀವು ಅವಾಗಲೇ ಒಂದು ಕಾಮೆಂಟ್ ಮಾಡೋಣ ಅಂತಿದ್ದೆ ನಾನು. ಚಂದ್ರು ಅವರು ನನಗೆ ಆಲ್ರೆಡಿ ಕೋವಿಡ್ ಪಾಸಿಟಿವ್ ಆಗಿತ್ತು, ಆದ್ರೂ ನಾನು ತಗೊಳ್ತೀನಿ ಅಂದ್ರು. ಜನಗಳಿಗೆ ಒಂದು ಗೊಂದಲ, ನಾನು ಆಲ್ರೆಡಿ ನನಗೆ ಕೋವಿಡ್ ಆಗಿತ್ತಲ್ಲ, ನನ್ನ ಬಾಡಿಯಲ್ಲಿ ಆಂಟಿಬಾಡಿ ಇರ್ತವೆ, ನಾನೇ ಯಾಕೆ ತಗೋಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರೆ. ಇಲ್ಲ, ನಮ್ಮ ಸೈನ್ಸ್ ಇಂಡಿಕೇಶನ್ ಪ್ರಕಾರ ಈವನ್ ಪಾಸಿಟಿವ್ ಬಂದವರು ಕೂಡ ಅವರ ದೇಹದಲ್ಲಿ ಇಮ್ಯೂನ್ ಬಾಡೀಸ್ ಇರೋದು ಬಹಳ ಶಾರ್ಟ್. ಪರ್ಟಿಕ್ಯುಲರ್ಲಿ ಈ ಕೊರೋನಾ ಆಂಟಿಬಾಡೀಸ್ ಇದಾವಲ್ಲ, ವೆರಿ ಶಾರ್ಟ್ ಲೀವ್ಡ್, ಅದು 1 or 2 months ಇರಬಹುದು. ಈಗ ಆಲ್ರೆಡಿ ಅವ್ರಿಗೆ ಬಂದು 1.5 ತಿಂಗಳು 2 ತಿಂಗಳಾಗಿದ್ರೆ ಇನ್ನೊಂದು ಅಟ್ಯಾಕ್ ಬರೋದನ್ನು ತಪ್ಪಿಸ್ಕೋಬೇಕು ಅಂದ್ರೆ ಅವರು ಕೂಡ ತಗೋಬಹುದು. ಅದಂತೂ ಸತ್ಯ. ಸೊ ಇವ್ರು ನೀವು ಮಾಡ್ತಿರೋದು ಅದು ಏನಂದ್ರೆ, ವೈದ್ಯರೇ ಸ್ವತಃ ತಗೊಂಡು, ಇವತ್ತು ನಾನು ಮಾತಾಡೋದಕ್ಕಿಂತಲೂ ನಾನೊಂದು ಹಾಕೊಂಡು ತೋರಿಸಿರೋ ಜನಗಳಿಗೆ ನಾನು ನೋಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಡಾಕ್ಟರ್ ತಗೊಂಡಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಂಥವನ್ನ ಜನಸಾಮಾನ್ಯರಿಗೆ ತೋರಿಸೋದು. ಅದೇ ಪ್ರಶ್ನೆ ರೈಸ್ ಮಾಡಿದ್ದೆ ದಿವ್ಯವ್ರೆ, ಅಂದ್ರೆ ಬೇರೆಯವ್ರಿಗೆ ಹೇಳಕ್ ಮುಂಚೆ ನಮ್ಮ ಮನೆಯಿಂದನೇ ಶುರು ಆಗ್ಬೇಕು ಅಂತಾರಲ್ಲ, ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಅಟ್ ಹೋಮ್ ಅಂತಾರಲ್ಲ, ಹಂಗೆ ನಾವು ತಗೋತಾ ಇದೀವಿ ಅಂತ ಗೊತ್ತಾದ್ರೆ ಜನಕ್ಕೊಂದು ನಂಬಿಕೆ ಬರುತ್ತಲ್ಲ. ಹೌದು, ವೈದ್ಯರೇ ತಗೊಂಡು ಒಂದು ಎಕ್ಸಾಂಪಲ್ ನ ಸೆಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಈ ಟೈಮಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಸಂಭ್ರಮಾಚರಣೆ ಇದೆಲ್ಲ ಸರಿ, ಆದ್ರೆ ಡಾಕ್ಟರ್ ಸುದರ್ಶನ್ ಅವರು ಮತ್ತೆ ಡಾಕ್ಟರ್ ಲಕ್ಷ್ಮೀಪತಿ ಅವರು ಹೇಳ್ದಂಗೆ ಈ
ಬಂತು ವ್ಯಾಕ್ಸಿನ್ ಅಂತ ನಾವು ಇವಾಗ ಏನು ಫಾಲೋ ಮಾಡ್ತಾ ಇದ್ದೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಇದನ್ನೆಲ್ಲ ದಯವಿಟ್ಟು ಮರಿಬೇಡಿ. ಯಾಕಂದ್ರೆ ಕೊರೋನಾ ವೈರಸ್ ಅಟ್ಮಾಸ್ಫಿಯರಲ್ಲಿ ಸೇರೋಗಿದೆ. ಇದು ಲಾಂಗರ್ ಟೈಮ್ ಇನ್ನೂ ಇರುತ್ತೆ. ಇಟ್ ವಿಲ್ ಬಿ ಫಾರ್ ಇಯರ್ ಆರ್ ಇಯರ್ಸ್, ನಮ್ಗಿನ್ನೂ ಗೊತ್ತಿಲ್ಲ. ಸೊ ಸಂಭ್ರಮಾಚರಣೆ ಒಂದ್ ಕಡೆ ಆದ್ರೆ ಎಚ್ಚರಿಕೆ ಇನ್ನೊಂದ್ ಕಡೆ ಇರಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಿದೆ ಅಂತ ಅನ್ಸುತ್ತಾ ಈಗ? ಹರ್ಡ್ ಇಮ್ಯುನಿಟಿ ಒಂದು ಮಟ್ಟಕ್ಕೆ, ಹರ್ಡ್ ಇಮ್ಯುನಿಟಿ ಯಾವಾಗ ಡೆವಲಪ್ ಆಗುತ್ತೆ ಅಂದ್ರೆ 60 to 70% ಆಫ್ ದ ಪಾಪ್ಯುಲೇಷನ್ ಶುಡ್ ಹ್ಯಾವ್ ಡೆವಲಪ್ ಕೋವಿಡ್ ವೈರಸ್. ಈಗ ರೀಸೆಂಟ್ ಆಗಿ WHO ನವ್ರು ಏನಂತ ಹೇಳ್ತಿದ್ದಾರೆ, ಕಂಪ್ಲೀಟ್ ಆಗಿ ಹರ್ಡ್ ಇಮ್ಯುನಿಟಿ ಇನ್ನೂ ಡೆವಲಪ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿದ್ರೆ ಫ್ರಾನ್ಸ್ ಅಲ್ಲಿ ಲಾಕ್ ಡೌನ್ ಆಗಿದೆ, ಸ್ಪೇನ್ ಅಲ್ಲಿ ಲಾಕ್ ಡೌನ್ ಆಗಿದೆ, ಚೈನಾದ ಯಾವುದೋ ಒಂದು ಭಾಗದಲ್ಲಿ ಕಂಪ್ಲೀಟ್ಲಿ ಲಾಕ್ ಡೌನ್ ಆಗಿದೆ. ಸ್ಪೇನು ಮತ್ತೆ ತುಂಬಾ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಮ್ಯೂಟೇಷನ್ ಆಗ್ತಾ ಇದೆ, ಬೇರೆ ತರ ವೈರಸ್ ಬರ್ತಿದೆ, ಕೇಸಸ್ ನಂಬರ್ ಆಫ್ ಟೆಸ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡ್ರೆ ಭಾರತೀಯರು ಎಲ್ಲೋ ಒಂದ್ ಕಡೆ ನಾವು ಅದೃಷ್ಟವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಅಂತ ನಾವು ಮೈ ಮರಿಬಾರ್ದು. ಮೈ ಮರೆತು ಕಡಿಮೆ ಆಗಿದೆ ಕೇಸಸ್ ಅಂತ ಹೆಂಗ್ ಬೇಕು ಹಂಗಿರ್ತೀವಿ ಅನ್ನೋದು ತಪ್ಪು. ರಿಯಲ್ ಹರ್ಡ್ ಇಮ್ಯುನಿಟಿ ಆದ್ರೆ ನಾಗರಾಜ್ ಸರ್ ನೀವು ಹೇಳ್ದಂಗೆ ರಿಯಲ್ ಹರ್ಡ್ ಇಮ್ಯುನಿಟಿ ಅಂದ್ರೆ 70 to 80% ವ್ಯಾಕ್ಸಿನೇ ಬೇಕಾಗಲ್ಲ. ಯಾಕಂದ್ರೆ ಸಮಾಜದಲ್ಲಿ ಆಲ್ರೆಡಿ ತುಂಬಾ ಜನ ಅಫೆಕ್ಟ್ ಆದಾಗೆ ಅದನ್ನ ಹರ್ಡ್ ಇಮ್ಯುನಿಟಿ ಅಂತೀವಿ. ಎಲ್ಲೋ ಒಂದ್ ಕಡೆ ಇನ್ನೂ ಕಡಿಮೆ ಇರೋದ್ರಿಂದ ಈ ವ್ಯಾಕ್ಸಿನ್ ಕೊಡೋದ್ರಿಂದ, ಆಮೇಲೆ ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವ್ಯಾಕ್ಸಿನ್ ಕೊಟ್ಟ ತಕ್ಷಣ ಅವ್ರಿಗೆ ಆಂಟಿಬಾಡಿ ಬರೋದಿಲ್ಲ. ಇಟ್ ಟೇಕ್ಸ್ ವೀಕ್ಸ್ ಮಂತ್ಸ್. ಅದಕ್ಕೆ ದಯವಿಟ್ಟು ನಾಳೆ ಯೋಚನೆ ಮಾಡಬೇಡಿ. 2 ಡೋಸ್ ಆದ್ಮೇಲೂ ಕೂಡ ನಿಮ್ ಬಾಡಿಯಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗ್ಲಿಕ್ಕೆ ಟೈಮ್ ಹಿಡಿಯುತ್ತೆ. ಹಂಗಾಗಿ ಕೇರ್ಲೆಸ್ ಆಗಿ 3 SMS ನ ಮರಿಬೇಡಿ ಅಂತ ಎಲ್ಲರೂ ಕೂಡ. ಅದು ಏನ್ ಸರ್, ಫಸ್ಟ್ ಡೋಸ್ ಆಮೇಲೆ ಸೆಕೆಂಡ್ ಡೋಸ್ ಕಂಪಲ್ಸರಿ, ಹೌದು, ಮಿಸ್ ಮಾಡಬಾರ್ದು. ಬಿಕಾಸ್ ಮೋದಿ ಅವರು ಕೂಡ ಮೆನ್ಷನ್ ಮಾಡಿದ್ರು. ಹೌದು, ಸೆಕೆಂಡ್ ಡೋಸ್ ಕೊಡ್ಲೇಬೇಕು ಈ ವ್ಯಾಕ್ಸಿನ್ ನಲ್ಲಿ. ಅದು 28 ಡೇಸ್. ಆಮೇಲೆ ಸೇಮ್ ಮೊದ್ಲು ಯಾವ್ದು ತಗೊಂಡಿದ್ರಲ್ಲ ಕೋವ್ಯಾಕ್ಸಿನ್ ಅದನ್ನೇ ತಗೋಬೇಕು, ನಿಮ್ಗೆ ಚೇಂಜ್ ಮಾಡೋ ಚಾಯ್ಸ್ ಇಲ್ಲ ಅಂತ. ಅದು 0.5 ml ಏನು ಅದೇನ್ ಮಾಡುತ್ತೆ? ಎರಡನೇ ವ್ಯಾಕ್ಸಿನ್ ಏನ್ ಮಾಡುತ್ತೆ? ಬೂಸ್ಟ್ ಮಾಡುತ್ತೆ. ಇವಾಗ ಆಲ್ರೆಡಿ ದೇಹಕ್ಕೆ ಒಂದು ಐಡೆಂಟಿಟಿ ಕೊಡುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ. ಫಸ್ಟ್ ಡೋಸ್ ಕೊಟ್ಟಾಗೆ ಬಂದಿದೆ ಅಂತ, ಅದಕ್ಕೆ ಇನ್ನೊಂಚೂರು ಬೂಸ್ಟ್ ಮಾಡಬೇಕು ಅಂದ್ರೆ 2ನೇ ಡೋಸ್ ಬೇಕು. ಸೊ ವೆರಿ ಕ್ರೂಷಿಯಲ್ ಅನ್ಸುತ್ತೆ ಈ ಟೈಮ್. ಯಾಕಂದ್ರೆ ಆಗ್ಲೇ ಮೆನ್ಷನ್ ಮಾಡ್ತಿರೋ ದಿವ್ಯಾ ಅವರು ಕೂಡ ಯುರೋಪಿಯನ್ ಕಂಟ್ರೀಸ್ ಬಗ್ಗೆ ಮಾತಾಡ್ತಿರೋ. ಯುರೋಪ್ ಅಲ್ಲಿ ಒಂದು 15 ದೇಶ 20 ದೇಶ ಹಾಕಿದ್ರೆ ಒಂದು ಭಾರತ ದೇಶದ ಜನಸಂಖ್ಯೆ ಆಗಲ್ಲ. ಆ ಮಟ್ಟಕ್ಕೆ ನಮ್ಮ ದೇಶದ ಜನಸಂಖ್ಯೆ ಇರೋದು 130-140 ಕೋಟಿ. ಅಂದ್ರೆ ಇಂತಹ ಕೋಟಿಗಟ್ಟಲೆ ಒಂದು ದೇಶನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಲಾಕ್ ಡೌನ್ ಆಯಿತು, ಇಲ್ಲೂ ಎಲ್ಲ ಆಯಿತು. ಬಟ್ ಈಗ ಬೇರೆ ದೇಶ ಮತ್ತೆ ಮರು ಲಾಕ್ಡೌನ್ಗೆ ಹೋಗ್ತಾ ಇದ್ದಾರೆ. ಆದರೆ ನಾವು ಕೇಸಸ್ಗಳನ್ನ ಕಡಿಮೆ ಮಾಡ್ಕೋತಿದ್ವಿ, ಸಾವುಗಳು ಕಡಿಮೆ ಆಗ್ತಿದೆ. ಮಗದೊಂದು ಕಡೆ ನಮ್ಮ ಯಶಸ್ಸು ಈಗ ವ್ಯಾಕ್ಸಿನೇಷನ್ ಬಂದಿದೆ. ಇದು ಹೇಗೆ ಮಾದರಿ ಆಗ್ತಾ ಇದೆ ಸರ್ ಬೇರೆ ದೇಶಗಳಿಗೆ? ಬಟ್ ಎಲ್ಲೋ ಒಂದ್ ಕಡೆ ಇದು ವೈಜ್ಞಾನಿಕವಾಗಿ ಆನ್ಸರ್ ಮಾಡ್ಬೇಕಾದ್ರೆ ಇಂಡಿಯನ್ ನಾಟ್ ಓನ್ಲಿ ಲಕ್ಕಿ, ಅದೊಂದು ವರ್ಡ್ ನಾವು ಯಾವಾಗಲೂ ಯೂಸ್ ಮಾಡ್ತೀವಿ. ಬಟ್ ಇಂಡಿಯನ್ ಇಮ್ಯುನಿಟಿ ಇದೆಯಲ್ಲ, ನಾವೆಲ್ಲ ಆಲ್ರೆಡಿ ಎಕ್ಸ್ಪೋಸ್ ಟು ಈ ವೈರಸ್. ಸಿ ನ್ಯಾಚುರಲ್ ಇಮ್ಯುನಿಟಿ ಅಂದ್ರೆ, ಅದಕ್ಕೆ ನಾನು ಒಂದೊಂದ್ಸಾರಿ ಕನ್ನಡದಲ್ಲಿ ಮಾತಾಡೋಗೆ ಬೀದಿ ಮಕ್ಕಳು ಬೆಳ್ಕೊಂಡೋದೋ, ಕೋಣೆ ಮಕ್ಕಳು ಕಲ್ತ್ಕೊಂಡೋದೋ ಅಂತಾರೆ ಹಳ್ಳಿ ಕಡೆ. ಅಂದ್ರೆ ನಾವೆಲ್ಲ ಆಲ್ರೆಡಿ ಬೀದಿ ಒಳಗೆ ಬೆಳೆದಿರೋರು, ನಮ್ಗೆ ಆಲ್ರೆಡಿ ಹೌದು ಇಂಥ ವೈರಸ್ಗಳು ಎಕ್ಸ್ಪೋಸ್ ಆಗಿ ನಮ್ಮ ದೇಹದಲ್ಲಿ ಆಲ್ರೆಡಿ ಇಮ್ಯುನಿಟಿ ಇದೆ. ಅದೊಂದು ಕಂಪೇರ್ ಟು ಯುರೋಪಿಯನ್ಸ್ ಐ ಥಿಂಕ್. ಅಂಡ್ ನಮ್ಮ ವೆದರ್ ಈ ಟ್ರಾಪಿಕಲ್ ಕಂಟ್ರಿ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ವೈರಸ್ಗೆ ಅನುಕೂಲಕರವಾದಂತ ವಾತಾವರಣ ಈ 3-4 ತಿಂಗಳು ಅಷ್ಟೇನೆ. ಅದು ಬಿಟ್ರೆ ನಾವೆಲ್ಲೋ ಒಂದ್ ಕಡೆ ವಿ ಆರ್ ಸೇಫ್. ಸೊ ಇನ್ ದಟ್ ವೇ. ಅಂಡ್ ಇನ್ನೊಂದು ಎಲ್ಲೋ ಒಂದ್ ಕಡೆ ನೀವು ನೋಡಿ BCG ಹಾಕ್ಸ್ಕೊಂಡಿರೋ ಒಂದೇ ಕಂಟ್ರಿ ಅಂದ್ರೆ ನಾವು ಬಾಂಗ್ಲಾದೇಶದವರು. ಸೊ ಹಂಗ ಅದು ಕೂಡ ಟು ಸಮ್ ಎಕ್ಸ್ಟೆಂಟ್ ನಮ್ಮನ್ನ ಪ್ರೊಟೆಕ್ಟ್ ಮಾಡಿದೆ ಅಂತ ವಿಜ್ಞಾನ ಹೇಳುತ್ತೆ. ಸೊ ಆ ದೃಷ್ಟಿಯಲ್ಲಿ ಬಹಳ ಜನ ಕೇಳ್ತಾರೆ, ಯುರೋಪ್ನಲ್ಲಿ ಹೆಂಗೆ ಲಟ್ ಅಂತ ಬಿಸದ್ದು ಹೋಗ್ತಾರೆ, ನಮ್ಮಲ್ಲಿ ಯಾಕೆ ಅದಿಲ್ಲ ಅಂತ. ಪ್ರಾಬಬಲಿ ನಮ್ಮ ಆಹಾರ ಪದ್ಧತಿನೂ ಇರಬಹುದು. ಎಲ್ಲೋ ಒಂದ್ ಕಡೆ ನಮ್ಮ ನ್ಯಾಚುರಲ್ ಇಮ್ಯುನಿಟಿ, ಕಷಾಯ ಕುಡಿಯೊಂದು ಅಥವಾ ಸೊಪ್ಪು ತರಕಾರಿ ತಿನ್ನುವಂದು, ಇವೆಲ್ಲ ನ್ಯಾಚುರಲ್ ಫುಡ್ಸ್. ಐ ಥಿಂಕ್ ಅದೆಲ್ಲ ನಮ್ಗೆ ಹೆಲ್ಪ್ ಆಗಿದೆ ಅನ್ಸುತ್ತೆ. ಬಟ್ ನೀವು ಸ್ಟಡಿ ಮಾಡಿರ್ತಿರಲ್ಲ ಸರ್ ಬೇರೆ ಬೇರೆ ದೇಶದಲ್ಲಿ ಅಲ್ಲಿನ ಸರ್, ಅಂದ್ರೆ ನಮ್ಮ ವಾತಾವರಣ ಹಾಗೆ ಇದೆಯಾ ಸರ್? ಈಗ ಚಳಿಗಾಲ ಬೇರೆ, ಈಗಾಗಲೇ ಡಾಕ್ಟರ್ಸ್ಗಳು ಹೇಳ್ತಿದ್ರು ಚಳಿಗಾಲ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ಅಂತೆಲ್ಲ. ಇನ್ನು ಚಳಿ ಹೋಗಿಲ್ಲ, ಇನ್ನು ಒಂದೂವರೆ ತಿಂಗಳು ಇರುತ್ತಿಲ್ಲ ಅಂತ. ಶಿವರಾತ್ರಿವರೆಗೂ ಇರುತ್ತೆ ಶಿವ ಅನ್ನೋ ತನಕ. ಬಟ್ ಈಗಲೂ ಕ್ರೂಷಿಯಲ್ ಮೊಮೆಂಟ್ ಡೆಫಿನೆಟ್ಲಿ ಅಲ್ಲಿವರೆಗೂ ಕೂಡ ಸರ್. ನಾವು ಯಾವಾಗಲೂ ಕೂಡ ಚಳಿಗಾಲ ವೈರಸ್ಗೆ ಅನುಕೂಲವಾದ ವಾತಾವರಣ ಅಷ್ಟೇನೆ. ಸೊ ಅದಕ್ಕೆ ಡೆಫಿನೆಟ್ಲಿ ಈ ವಿಚಾರ ಗೊತ್ತಿದ್ದು ಹುಷಾರಾಗಿರಿ ಅಂತ ಅಷ್ಟೇ. ಉಗಾದಿಗೆ ಊರ ಅಂತ ಬಿಸಿಲು ಶುರುವಾಗುತ್ತೆ, ಎಲ್ಲೋ ಒಂದ್ ಕಡೆ ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ ಎಲ್ಲೋ ಜನಗಳಿಗೆ ಕನ್ಫ್ಯೂಷನ್ ಆಗೋದೇ ಅಂದ್ರೆ ಗುಲ್ಬರ್ಗ ಒಳಗೆ ಬೇಸಿಗೆ ಒಳಗೆ ಬಂತಲ್ಲ ಡಾಕ್ಟ್ರೆ ಅಂತ ಅಪರೂಪಕ್ಕೆ ಬರುತ್ತೆ. ಎಕ್ಸೆಪ್ಷನ್ಸ್ ಆರ್ ಆಲ್ವೇಸ್ ದೇರ್. ಬಟ್ ಡೆಫಿನೆಟ್ಲಿ ಚಳಿಗಾಲ ಕಡಿಮೆ ಆದಂಗೆ, ಅದಕ್ಕೆ ಈ ಸಂಕ್ರಾಂತಿ ನಮಗೆ ಬಹಳ ಇಂಪಾರ್ಟೆಂಟ್ ಇತ್ತು. ಶಿವರಾತ್ರಿ ಅಷ್ಟೊತ್ತಿಗೆ ನಮ್ಮ ವ್ಯಾಕ್ಸಿನ್ ಆದ್ರೆ ಐ ಥಿಂಕ್ ವಿ ಆರ್ ಫ್ರೀ ಫ್ರಮ್ ದಿಸ್ ವೈರಸ್. ಐನೋ ಸಂಕ್ರಾಂತಿ ಸಂಕ್ರಮಣದ ಕಾಲ, ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ ಅಂತಿದೆ. ಆ ಬದಲಾವಣೆ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಬದಲಾಗ್ತಿದೆ ಅಂದಾಗ ನಾವೆಲ್ಲರೂ ಕೂಡ ಖುಷಿ ಪಡ್ತೇವೆ. ದಿವ್ಯಾ ಅವರೇ, ತುಂಬಾ ಜನ ಹೆಣ್ಮಕ್ಳು ನೋಡ್ತಿರ್ತಾರೆ ಇವಾಗ ಈ ಲಾಕ್ ಡೌನ್ ಅಲ್ಲಿ, ಈ ಕೊರೋನಾ ಟೈಮ್ ನಲ್ಲಿ ದೊಡ್ಡ ಮಟ್ಟದಲ್ಲಿ
ಫುಡ್ ಹ್ಯಾಬಿಟ್ಸ್ಗಳು ಬದಲಾಯಿತು, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ವಾಟ್ ಯು ವಾಂಟ್ ಟು ಸೇ? ಈಗ ಮೆಡಿಸಿನ್ ಬಂತು, ಎಲ್ಲ ಬಂತು, ಮತ್ತೆ ನಾವು ವಾಪಸ್ ಅದೇ ಜಗತ್ತಿಗೆ ಹೋಗ್ಬಿಡ್ತೀವಿ ಅನ್ನೋ ಭಯ ಇದೆಯಾ? ಇಲ್ಲಪ್ಪ ನಮ್ಮ ಜನ ಬದಲಾಗಿದ್ದಾರೆ, ಇನ್ನೊಂದು ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ, ಇದನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಅನ್ಸುತ್ತಾ ಹೆಣ್ಮಗಳಾಗಿ? ಹೌದೌದು. ನಾನು ಇನ್ನೊಂದು ವಿಷಯ ಡಾಕ್ಟರ್ ಅಂಜನಪ್ಪ ಅವ್ರು ಹೇಳ್ತಾ ಇದ್ದು ಫುಡ್ ಸಿಸ್ಟಮ್ ಬಗ್ಗೆ, ಇಂಡಿಯನ್ ಫುಡ್ ಸಿಸ್ಟಮ್ ಬಗ್ಗೆ. ನಾವು ಮಾಡೋ ಎಲ್ಲಾ ಪದಾರ್ಥಗಳು ನಾವು ಅರಿಶಿನ ಹಾಕ್ತಿವಿ, ಕರ್ಕ್ಯುಮಿನ್. ಕರ್ಕ್ಯುಮಿನ್ ಇಸ್ ಎ ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್. ಕರ್ಕ್ಯುಮಿನ್ ಅಲ್ಲಿ ಅಂದ್ರೆ ಅರಿಶಿಣ, ಕರ್ಕ್ಯುಮಿನ್ ಅಂದ್ರೆ ಅರಿಶಿಣ. ಗಲ್ಲಕ್ಕೂ ಹಾಕುತ್ತಿರಲ್ಲ. ಹೌದು ಹೌದು. ಅದು ಆಲ್ಮೋಸ್ಟ್ 50-100ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಅದು ಹೋರಾಡುತ್ತೆ ಕರ್ಕ್ಯುಮಿನ್. ಅಷ್ಟು ಪ್ರಾಪರ್ಟೀಸ್ ಇದೆ ಕರ್ಕ್ಯುಮಿನ್. ಆ ಕರ್ಕ್ಯುಮಿನ್ ಅನ್ನೋದನ್ನ ನಾವು ದೈನಂದಿನ ಆಹಾರ ಪದಾರ್ಥಗಳಿಗೆ ಅಳವಡಿಸ್ಕೋತೀವಿ. ಅದೊಂದು ಬಿಗ್ ಅಡ್ವಾಂಟೇಜ್ ಇಂಡಿಯಾದಲ್ಲಿ. ಇದೇ ಕರ್ಕ್ಯುಮಿನ್ ಯಾಕಂದ್ರೆ ನಾನು ಕ್ಲಿನಿಕಲ್ ಟ್ರಯಲ್ ಮಾಡ್ತಿರೋದ್ರಿಂದ ಬೇರೆ ಬೇರೆ ಕಂಟ್ರಿಯಿಂದ ನಿಮ್ಮ ದೇಶದ ಕರ್ಕ್ಯುಮಿನ್, ನಿಮ್ಮ ದೇಶದ ಅರಿಶಿನ ಕೊಡಿ, ಇದನ್ನ ನಾವು ಅದಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ ಆಗಿ ಇದು ಮಾಡ್ತೀವಿ, ಬೇರೆ ಇನ್ನೊಂದು ಇನೋವೇಷನ್ ಮಾಡ್ತೀವಿ ಅಂತ ತುಂಬಾ ಎನ್ಕ್ವೈರೀಸ್ ಬರ್ತಿದೆ ರೀಸೆಂಟ್ ಆಗಿ ನಮ್ಮ ಕಂಪ್ನಿಗೆ. ಇದು ನೋಡೋದಾದ್ರೆ ಎಲ್ಲಾ ದೇಶದವರು ನಮ್ಮ ದೇಶದ ಆಹಾರ ಪದ್ಧತಿ ಕಡೆಗೆ ತಿರುಗಿ ನೋಡ್ತಾ ಇದ್ದಾರೆ. ಹಾಗೂ ಈ ಲಾಕ್ ಡೌನ್ ಅಲ್ಲಿ ತುಂಬಾ ಕಡೆ ಈ ಹೋಟೆಲ್ಗೆ ಹೋಗಿ ತಿನ್ನೋ ಒಂದು ಅಭ್ಯಾಸ ಇತ್ತು. ಅದು ಕ್ರಮೇಣ ಒಂದು ಕಡೆ ಮನೆಯಲ್ಲೇ ತಯಾರಿಸಿದ ಪದಾರ್ಥಗಳು ತಿನ್ನುವಂತ ಅಭ್ಯಾಸ ರೂಢಿಸ್ಕೊಂಡ್ರು. ತುಂಬಾ ಕಡೆ ತುಂಬಾ ಅನಾವಶ್ಯಕವಾಗಿ ತುಂಬಾ ಓಡಾಡ್ತಿದ್ರು, ಪೊಲ್ಯೂಷನ್ ಜಾಸ್ತಿ ಆಗಿತ್ತು. ಇವಾಗೆಲ್ಲ ಪೊಲ್ಯೂಷನ್ ಒಂದು ಲೆವೆಲ್ ಕಡಿಮೆ ಆಗಿದೆ. ಮನೆಯಲ್ಲೇ ಇರೋದನ್ನ ಜನ ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡ್ರೆ ಒಂದು ಪಾಸಿಟಿವ್ ಬೆಳವಣಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲೋಪತ್ ಆದ್ರೂ ಸರ್, ನಾನು ಐ ರಿಯಲಿ ಬಿಲೀವ್ ಇನ್ ದಟ್. ಅವ್ರ ಫುಡ್ ಅರಿಶಿಣದ ಬಗ್ಗೆ ಚೆನ್ನಾಗಿ ಹೇಳಿದ್ರಲ್ಲ, ಟರ್ಮರಿಕ್ ಬಗ್ಗೆ, ನಿಜವಾಗ್ಲೂ ಇವನ್ನೆಲ್ಲ ನಮ್ಮ ಅನುಭವ, ನಮ್ಮ ಹಿರಿಯರ ಅನುಭವ. ಕೇಳಬೇಕು ಇನ್ನೂ ಇದೆ ನಂಗೆ ವಿಷಯ ಹೇಳಕ್ ಅದ್ರ ಬಗ್ಗೆ. ಇವತ್ತು ವ್ಯಾಕ್ಸಿನೇಷನ್ ಡೇ, ನ್ಯೂಸ್ 18 ಮೆಗಾ ಕವರೇಜ್. ಇಷ್ಟೆಲ್ಲ ಒಂದ್ ಕಡೆ ಸಂಭ್ರಮ, ಒಂದ್ ಕಡೆ ವಿಶ್ವಾಸ ವ್ಯಕ್ತಪಡಿಸ್ತಿರ್ಬೇಕಾದ್ರೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡಿ. ಲಸಿಕೆ ಪ್ರಯೋಗದ ಬಗ್ಗೆ ಕಾಂಗ್ರೆಸ್ನ ಶಾಸಕ UT ಖಾದರ್ ಅಪಸ್ವರ ಎತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ದೇಶದ ಎಕ್ಸ್ಪರ್ಟ್ ಡಾಕ್ಟರ್ಗಳು ಮಾತಾಡ್ತಿದ್ದಾರೆ. ದೇಶದ ಹಲವಾರು VIP-ಗಳು ಇವತ್ತು ಕೊರೋನಾ ವಾರಿಯರ್ಸ್ಗಳು ಇದ್ದವರು, ದೊಡ್ಡ ದೊಡ್ಡ ಸಂಸ್ಥೆಯ ನಿರ್ದೇಶಕರು ಅವರೆಲ್ಲ ಕೂಡ ಇಂಜೆಕ್ಷನ್ ತಗೋತಿದ್ದಾರೆ. ಆದರೆ UT ಖಾದರ್ ಕಾಂಗ್ರೆಸ್ನ ಶಾಸಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಬಡಪಾಯಿ ಡಿ ಗ್ರೂಪ್ ನೌಕರರ ಮೇಲೆ ಪ್ರಯೋಗ ಬೇಡ, ಮೊದಲು ಮಂತ್ರಿಗಳು ಶಾಸಕರು ಲಸಿಕೆ ಪಡೆಯಬೇಕು, ದೊಡ್ಡವರು ಲಸಿಕೆ ಪಡೆದು ಮಾದರಿ ಆಗಲಿ. ಕಾಂಗ್ರೆಸ್ನ ಶಾಸಕ UT ಖಾದರ್ ಟ್ವೀಟ್ ಮಾಡಿದ್ರು. ಪ್ರಯೋಗದ ಬಗ್ಗೆ ಕಾಂಗ್ರೆಸ್ನ ಶಾಸಕ UT ಖಾದರ್ ಕಿಡಿಕಾರದ್ರು. ಆ ಟ್ವೀಟ್ನ ಮಾತು ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಲಸಿಕೆ ಬಂದಿರೋದು ಸಂತೋಷ, ಆದರೆ ಬಡಪಾಯಿ ಡಿ ಗ್ರೂಪ್ ನೌಕರ ಮೇಲೆ ಲಸಿಕೆ ಪ್ರಯೋಗ ಮಾಡೋದಕ್ಕೆ ಮೊದಲು ಆಡಂಬರದಿಂದ ಉದ್ಘಾಟನೆ ಮಾಡುವ ಮಂತ್ರಿಗಳು, ಶಾಸಕರು, ಹಿರಿಯ ಅಧಿಕಾರಿಗಳು ಮೊದಲು ಇದನ್ನು ಪಡೆದು ಮಾದರಿ ಆಗಲಿ ಎಂಬುದು ಜನರ ಪರವಾಗಿ ನನ್ನ ವಿನಂತಿ ಅಂದ್ಬಿಟ್ಟು BSY BJP ಜೊತೆಗೆ ಎಲ್ಲರೂ ಟ್ಯಾಗ್ ಮಾಡಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟರು ಎಲ್ಲರೂ ಕೂಡ ಎಲ್ಲರಿಗೂ ಹೋಗ್ಬೇಕಿದು ಅಂತೆಲ್ಲ ಟ್ಯಾಗ್ ಮಾಡಿ UT ಖಾದರ್ ಒಂದು ಟ್ವೀಟ್ ಹಾಕಿದ್ರು. ಇನ್ನು ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯಲ್ಲಿ ಲಸಿಕೆ ಅಭಿಯಾನ ಶುರುವಾಯಿತು. ಡಿ ಗ್ರೂಪ್ ಸಿಬ್ಬಂದಿ ಚಂದ್ರಶೇಖರ್ ರಾವ್ಗೆ ಮೊದಲ ಲಸಿಕೆಯನ್ನು ಕೊಟ್ಟಿದ್ದಾಯಿತು. ಜನ ಚಪ್ಪಾಳೆ ತಟ್ಟಿ ಗೌರವಿಸಿದ್ರು ಕೂಡ. ನನ್ನ ಸಹೋದ್ಯೋಗಿ ಮುನಿರಾಜು ಚಂದ್ರ ಜೊತೆ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಕೊರೋನಾ ಲಸಿಕೆ ಪಡೆದಂತ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು KC ಜನರಲ್ ಆಸ್ಪತ್ರೆಯಲ್ಲಿ ಇವತ್ತು ಲಸಿಕೆ ಪಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಮೊದಲಿಗೆ ಲಸಿಕೆ ಪಡೆದಂತ ವ್ಯಕ್ತಿ ಏನಿಸ್ತದೆ ಈ ಒಂದು ಟೈಮ್ನಲ್ಲಿ? ತುಂಬಾ ಒಳ್ಳೇದು ಅನಿಸ್ತಾ ಇದೆ ಸರ್, ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯಮಾಡಿ ಹಾಕ್ಸ್ಕೊಳ್ಳಿ, ಕೊರೋನಾನ ನಾಶ ಮಾಡಿ. ಮತ್ತೆ ಮೊದಲು ನೀವೇ ಹಾಕ್ಸ್ಕೊಳ್ಬೇಕು ಅಂತೇಳಿ ಕರೆದಾಗ ನಿಮ್ಗೆ ಏನಿಸ್ತಾ, ಆ ಒಂದು ಫೀಲ್ ಹೇಗಿತ್ತು ಅಂತೇಳಿ? ತುಂಬಾ ಒಳ್ಳೇದಾಯ್ತು. ನನಗೆ ಫಸ್ಟ್ ನನ್ನನ್ನೇ ಕರೀತಾ ಇದ್ದಾರಲ್ಲ ಅಂತೇಳಿ, ಅದರಲ್ಲೂ ನಮ್ಮ ಲಕ್ಷ್ಮೀಪತಿ ಸಾರೇ ಕರೆದಿದ್ದು ನಮ್ಮನ್ನ, ಹಂಗಾಗಿ ತುಂಬಾ ಒಳ್ಳೇದು ಅನಿಸ್ತು. ಸುಮಾರು ಕೊರೋನಾ ವಾರಿಯರ್ ಆಗಿ ಸುಮಾರು 10 ತಿಂಗಳಿಂದ ಕೆಲಸ ಮಾಡಿದ್ರಿ, ಕೊರೋನಾ ಪೇಷಂಟ್ಗಳ ಜೊತೆ ನೀವು ಇದ್ರಿ. ಆ ಟೈಮ್ಗೂ ಮತ್ತೆ ಈಗ ಲಸಿಕೆ ಸಿಕ್ಕಿರುವಂತ ಇದಕ್ಕೂ ಏನಿಸ್ತಿದೆ? ಕೊರೋನಾ ಪೇಷಂಟ್ಸ್ಗೆ ಊಟ ಕೊಡೋದೇ ನಾವು, ಸೊ ಹಂಗಾಗಿ ನಾವೇನು ಎದುರಿಲ್ಲ. ಲಸಿಕೆ ಬಂದಿದ್ದು ಇನ್ನೂ ಒಳ್ಳೇದಾಯ್ತು. ಈಗ ಯಾವ ರೀತಿ ಫೀಲ್ ಆಗ್ತಿದೆ? ಸುಮಾರು 40 ನಿಮಿಷ ಆಗಿದೆ ನೀವು ಲಸಿಕೆ ಪಡ್ಕೊಂಡು, ಯಾವ ರೀತಿ ಫೀಲ್ ಆಗ್ತಿದೆ? ಹೆಲ್ತಿಯಾಗೇ ಇದ್ದೀವಿ, ಏನು ಇಶ್ಯೂಸ್ ಇಲ್ಲ, ಏನು ತಲೆ ಮೊದಲಿಂದಾನು ಧೈರ್ಯ ತುಂಬ್ತಾನೆ ಇದ್ದಾರೆ ಅವರು. ನಮ್ಗೇನು ಸ್ಪೆಷಲ್ ಆಗಿ ಧೈರ್ಯ ಏನಿಲ್ಲ, ಆರಾಮಾಗಿದ್ದೀವಿ. ನಾವು ಇಲ್ಲೇ ವರ್ಕ್ ಮಾಡೋರಾಗಿರೋದ್ರಿಂದ ಯಾವುದಕ್ಕೆ ಎದುರಿಲ್ಲ. ಚಂದ್ರ ಅವರು ಹೇಳ್ತಿರೋದು, ಯಾಕಂದ್ರೆ ಎಲ್ಲರೂ ಲಸಿಕೆ ಹಾಕ್ಸ್ಕೊಳ್ಬೇಕು, ಯಾವುದೇ ರೀತಿಯ ಒಂದು ಪರಿಣಾಮ ಆಗಿಲ್ಲ. ಸುಮಾರು 40 ನಿಮಿಷ ಆಗಿದೆ, ಏನು ಆಗಿಲ್ಲ ಅನ್ನೋ ಒಂದು ರೀತಿ ಅವರು ಮಾತನಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.
KC ಜನರಲ್ ಆಸ್ಪತ್ರೆಯಿಂದ ಬೆಂಗಳೂರಿನ CV ರಾಮನ್ ನಗರದಲ್ಲಿರುವ ಆಸ್ಪತ್ರೆ ಕಡೆ ಹೋಗ್ತಿದ್ದೀವಿ. ಅಲ್ಲಿ ತ್ಯಾಗರಾಜ್ ಅನ್ನೋರಿಗೆ ಮೊದಲು ಲಸಿಕೆಯನ್ನು ಹಾಕಲಾಯಿತು. ವ್ಯಾಕ್ಸಿನ್ ತೆಗೆದುಕೊಂಡು ತ್ಯಾಗರಾಜ್ ಫುಲ್ ಹ್ಯಾಪಿ ಅವರು. ಅಲ್ಲಿನ ಬೆಳವಣಿಗೆ ತೋರಿಸ್ತೀನಿ ನೋಡಿ. ಇಂದಿರಾನಗರದ CV ರಾಮನ್ ನಗರ ಜನರಲ್ ಹಾಸ್ಪಿಟಲ್ನಲ್ಲಿ ಮೊದಲ ಕೋವಿಡ್ ಲಸಿಕೆ ಪಡೆದಂತಹ ವ್ಯಕ್ತಿ ತ್ಯಾಗರಾಜ್ ನಮ್ಮ ಜೊತೆಲಿದ್ದಾರೆ. ಬನ್ನಿ ಮಾತಾಡೋಣ. ಸರ್, ಮೊದಲ ವ್ಯಕ್ತಿ ನೀವು CV ರಾಮನ್ ಜನರಲ್ ಹಾಸ್ಪಿಟಲ್ನಲ್ಲಿ ಕೋವಿಡ್ ಲಸಿಕೆ ಪಡೆದಿದ್ದು. ಭಯ ಇತ್ತಾ, ಖುಷಿ ಇತ್ತಾ? ಫಸ್ಟು ಹೆಸರು ನಿಮ್ಮದೇ ಇತ್ತು ಸರ್. ಮೊದಲು ನಾನು ಬಂದಾಗ ಸ್ವಲ್ಪ ಭಯ ಇತ್ತು. ಫಸ್ಟ್ ಇಂಜೆಕ್ಷನ್ ನಾನೇ ಹಾಕ್ಸ್ಕೊತಾ ಇದ್ದೀನಲ್ಲ, ಏನಾದರೂ ಆಗ್ಬೋದಾ ಏನೋ ಅಂತ. ಆಮೇಲೆ ನಮ್ಮ ಸಿಬ್ಬಂದಿಯವರು, ನಮ್ಮ ಸ್ಟಾಫ್ ಅವರೆಲ್ಲ ಇರೋದು ನೋಡಿಬಿಟ್ಟು ನನಗೆ ಧೈರ್ಯ ಬಂತು. ಅವರು ನನಗೆ ಬೆನ್ನು ತಟ್ಟಿದ್ರು. ಏನು ಫಸ್ಟ್ ಏನು ಭಯ ಬೇಡ, ಹೋಗಿ ಹಾಕ್ಸ್ಕೊ ಅಂತ. ಹೋಗಿ ಕೂತ್ಕೊಂಡಿದ್ದು ನಮ್ಮ ಸ್ಟಾಫ್ ಅವ್ರನ್ನೆಲ್ಲ, ನಮ್ಮ ಸಿಬ್ಬಂದಿಗಳನ್ನ ನೋಡಿಬಿಟ್ಟು ಸ್ವಲ್ಪ ಧೈರ್ಯವಾಗಿ ಕೂತ್ಕೊಂಡು ಫಸ್ಟ್ ಇಂಜೆಕ್ಷನ್ ನಾನೇ ಹಾಕ್ಸ್ಕೊಂಡು ಅರ್ಧ ಅವರ್ ಅಬ್ಸರ್ವೇಷನ್ ಇಟ್ಟಿದ್ರು. ಬಂದಾಗ ಯಾವ ರೀತಿ ಇದ್ದೀನೋ ಈಗಲೂ ಅದೇ ರೀತಿನೇ ಇದ್ದೀನಿ, ತೊಂದರೆ ಏನೂ ಇಲ್ಲ ಸರ್. ಸುಮಾರು ಎಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಿರುವಂಥದ್ದು ಈ ಆಸ್ಪತ್ರೆ? ಇಲ್ಲ, 28 ವರ್ಷ ಸರ್ವಿಸ್ ಆಗಿದೆ. ಇಲ್ಲಿ ನಾನು ಕುಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಈ ಕೋವಿಡ್ ಟೈಮಲ್ಲಿ ಏನಾದರೂ ನಿಮಗೆ ಪಾಸಿಟಿವ್ ಆ ಥರ ಏನಾದರೂ ಆಗಿತ್ತಾ? ಇಲ್ಲ ಸರ್, ಏನೂ ಆಗಿಲ್ಲ. ನಾನು ಪೇಷಂಟ್ಗಳಿಗೆಲ್ಲ ಊಟ ಸಪ್ಲೈ ಮಾಡ್ತಾ ಇದ್ದೆ. ಆಗ PP ಕಿಟ್ ಎಲ್ಲ ಹಾಕ್ಕೊಂಡು ಅವ್ರ ಮುಂದೆ ಹೋಗ್ಬೇಕಾದ್ರೆ ತುಂಬ ಭಯ ಇತ್ತು. ಬೇರೆ ಯಾರನ್ನ ಮುಟ್ಬಿಡ್ತಾರ ಅದನ್ನು ಅಂತ. ಆ ಥರ ಒಬ್ಬನೇ ಇದು ಮಾಡ್ಕೊಂಡಿದ್ದೆ. ಈಗ ಇಂಜೆಕ್ಷನ್ ಹಾಕ್ಸೋದ್ರಿಂದ ಒಂಥರ ಆನೆ ಬಲ್ಲ ಬಂದಂಗೆ ಆಗಿದೆ. ತುಂಬ ಜನ ಆದರೂ ಭಯ ಪಡ್ತಾ ಇದ್ದಾರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ. ಅಂಥವ್ರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಧೈರ್ಯವಾಗಿ ಹೋಗಿ ಹಾಕ್ಸ್ಕೊಳ್ಳಿ, ತೊಂದರೆ ಏನಾಗೋದಿಲ್ಲ. ಕೊರೋನಾನ ಓಡಿಸೋಣ. ನೀವೇ ಹಿಂದೇಟು ಹೊಡೆದ್ರೆ ಆ ಕೊರೋನಾ ಇನ್ನೂ ಬೆಳ್ಕೊಂಡು ಹೋಗ್ತದೆ. ಧೈರ್ಯವಾಗಿ ಬನ್ನಿ, ಹಾಕ್ಸ್ಕೊಳ್ಳಿ, ಕೊರೋನಾ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ. ಓಕೆ, ಲಸಿಕೆ ಆಯಿತು, ಅಬ್ಸರ್ವೇಷನ್ ಆಯಿತು, ಈಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್, ತೊಂದರೆ ಏನಿಲ್ಲ. ಬಂದಾಗ ಯಾವ ರೀತಿ ಇದ್ದೀನಿ ಈಗಲೂ ಅದೇ ರೀತಿ ಇದ್ದೀನಿ. ಕೊರೋನಾನ ಆದಷ್ಟು ಬೇಗ ಹೊಡೆದೋಡಿಸ್ಬೇಕು. ಕೊರೋನಾನ ಆದಷ್ಟು ಬೇಗ ಹೊಡೆದೋಡಿಸ್ಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ತ್ಯಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಮನೆ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆಶಾ ಭಾವನೆ ಅಂತಾರಲ್ಲ, ಹಂಗೇನೆ ಅದು. ತ್ಯಾಗರಾಜ್ ಅವರೇ, ಥ್ಯಾಂಕ್ ಯು. ಇನ್ನು ಬೆಂಗಳೂರಿನ KR ಪುರಂ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಿದ್ದೀನಿ. ಅಲ್ಲಿ ಮೊದಲು ಲಸಿಕೆ ಪಡೆದಂಥ ಡಾಕ್ಟರ್ ಅಶೋಕ್ ರೆಡ್ಡಿ ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ರು. ಬನ್ನಿ ನೋಡೋಣ. ಈಗಾಗಲೇ ದೇಶಾದ್ಯಂತ ವ್ಯಾಕ್ಸಿನೇಷನ್ ಪ್ರಾರಂಭವಾಗಿದೆ. ಪ್ರಧಾನಮಂತ್ರಿಗಳು ಕೂಡ ಚಾಲನೆಯನ್ನು ಕೊಟ್ಟಿರುವಂಥದ್ದು. ನಾವೀಗ KR ಪುರಂ ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ಇಲ್ಲಿ ಕೂಡ ಲಸಿಕೆ ಪ್ರಾರಂಭವಾಗಿದೆ. ಮೊದಲನೇದಾಗಿ ಇಲ್ಲಿ ಡಾಕ್ಟರ್ ಅಶೋಕ್ ರೆಡ್ಡಿ ಅವರು ಲಸಿಕೆಯನ್ನು ತೆಗೆದುಕೊಂಡದ್ದು. ಸಚಿವರು ಕೂಡ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರನ್ನ ಮಾತಾಡ್ಸೋಣ. ಅವರ ಒಂದು ಆ ಫೀಲ್ ಯಾವ ಥರದ ಇದೆ ಮತ್ತು ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಮೊದಲನೇದಾಗಿ ಈ ಆಸ್ಪತ್ರೆಯಲ್ಲಿ ನೀವು ವ್ಯಾಕ್ಸಿನೇಷನ್ ತಗೊಂಡಿದ್ದೀರಿ. ಹೇಗಿತ್ತು ಸರ್ ಆ ಒಂದು ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ತಗೊಳ್ಬೇಕಾದ್ರೆ ಆ ಕಂಡೀಷನ್ ಹೇಗಿತ್ತು ಅಂತ? ನಂಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಅದು ನಮ್ಮ ದೇಶ ಇಷ್ಟು ಬೇಗ ವ್ಯಾಕ್ಸಿನ್ ಡೆವಲಪ್ ಮಾಡಿ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ ಮುಂದೆ ಬಂದಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ ಸರ್. ಕೆಲವರಲ್ಲಿ ಸ್ವಲ್ಪ ಆತಂಕ ಇರುತ್ತೆ ಸರ್, ವ್ಯಾಕ್ಸಿನೇಷನ್ ತಗೊಳ್ಬೇಕಾದಪ್ಪ ಅಂದರೆ ಪೂರ ಕಾರ್ಮಿಕರೆಲ್ಲ ಲಿಸ್ಟ್ ಇತ್ತು. ನಿಮ್ಮ ಆಸ್ಪತ್ರೆಯಲ್ಲಿ 100 ಜನದಿದೆ, ಎಲ್ರಿಗೂ ಸ್ವಲ್ಪ ಆತಂಕ ಇದೆ. ಅದ್ರ ಇದ್ರ ನಿಮ್ಮ ಮೂಲಕ ಹೇಳೋದಾದ್ರೆ, ನಾನು ಆರೋಗ್ಯ ಇಲಾಖೆಯಲ್ಲಿ 25 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ನನ್ನ ಅನಿಸಿಕೆ ಆಮೇಲೆ ನನ್ನ ಅನುಭವದ ಪ್ರಕಾರ ಇದು ತುಂಬ ಸೇಫ್ ಆದಂತಹ ವ್ಯಾಕ್ಸಿನ್ನು. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಆತಂಕ ಪಡೋದು ಬೇಡ. ಮುಂದಿನ ದಿನಗಳನ್ನು ಎಲ್ಲರೂ ಈ ಒಂದು ವ್ಯಾಕ್ಸಿನಲ್ಲಿ ಭಾಗವಹಿಸಿ ತಮ್ಮ ಒಂದು ಇಮ್ಯುನಿಟಿ ಡೆವಲಪ್ ಮಾಡಿಕೊಂಡು ಕೊರೋನಾದಿಂದ ಪ್ರೊಟೆಕ್ಟ್ ಆಗಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ ಸರ್, ಈಗ ನೀವು ಫಸ್ಟು ತಗೊಂಡಿದ್ದೀರಿ, ಲಸಿಕೆ ತಗೊಂಡಿದ್ದೀರಿ, ಒಂದು 25-30 ಮಿನಿಟ್ಸ್ ಆಗಿದೆ. ಹೇಗಿದೆ ಸರ್ ನಿಮ್ಮ ಹೆಲ್ತ್ ಕಂಡೀಷನ್? ನಾನು ಮೊದಲಿಗಿಂತ ಇಲ್ಲಿ ನನಗೆ ಸಿಗ್ತಾ ಇರೋಂಥ ಒಂದು ಇದರಿಂದ ಇನ್ನೂ ಎನರ್ಜೆಟಿಕ್ ಆಗಿದ್ದೀನಿ. ಬೇರೆಯವರಿಗೆ ನಿಮ್ಮ ಮೂಲಕ ಹೇಳೋದಾದ್ರೆ ಸರ್? ಎಲ್ಲರೂ ಖಂಡಿತವಾಗ್ಲೂ ಇದ್ರ ಬಗ್ಗೆ ಆತಂಕ ಬೇಡ. ಎಲ್ಲರೂ ಹಾಕ್ಕೊಳ್ಳಿ, ಕೊರೋನಾದಿಂದ ಪ್ರೊಟೆಕ್ಟ್ ಆಗಿ. ಇದಿಷ್ಟು ಲಸಿಕೆಯನ್ನು ಮೊದಲನೇದಾಗಿ ಪಡೆದಂತಹ ಅಶೋಕ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆರು ದೃಶ್ಯಗಳನ್ನ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಮಲ್ಲೇಶ್ವರಂ ವಿಕ್ಟೋರಿಯಾ ಆಸ್ಪತ್ರೆ ಅಂದ್ರೆ KC ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂ, ವಿಕ್ಟೋರಿಯಾ ಆಸ್ಪತ್ರೆ ಚಾಮರಾಜಪೇಟೆ, CV ರಾಮನ್ ನಗರದಲ್ಲಿರುವಂತಹ ಆಸ್ಪತ್ರೆ, ಇನ್ನು ಸೆಂಟ್ ಜಾನ್ ಆಸ್ಪತ್ರೆ ಅದು ಕೋರಮಂಗಲದಲ್ಲಿದೆ, ಜಯನಗರ ಆಸ್ಪತ್ರೆ ಜಯನಗರ 4 ಬ್ಲಾಕ್, ಇನ್ನು KR ಪುರಂನಲ್ಲಿರುವಂತಹ ಆಸ್ಪತ್ರೆ. ಈ 6 ಕಡೆ ಬೆಂಗಳೂರಿನ ದೃಶ್ಯ. ಇದಿಷ್ಟು ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ನರೇಂದ್ರ ಮೋದಿ ಅವರು ಕೊರೋನಾ ಲಸಿಕೆಯ ಅಭಿಯಾನಕ್ಕೆ ಚಾಲನೆ ಕೊಟ್ಟ ನಂತರದಲ್ಲಿ ಆ ಎಲ್ಲ ಕಡೆ ಕೂಡ ಈ ಲಸಿಕೆ ವಿತರಣೆಯ ಕಾರ್ಯಕ್ರಮ, ಲಸಿಕೆ ಚುಚ್ಚುಮದ್ದನ್ನು ಕೊಡುವ ಕಾರ್ಯಕ್ರಮ ಶುರುವಾಯಿತು. ಹಾಗಾಗಿ ಎಲ್ಲ ಕಡೆ ಕೂಡ ಭರದಿಂದಲೇ ಸಾಗಿದೆ. ಬಿಕಾಸ್ 100 ಕೌಂಟ್ ಇದೆಯಲ್ಲ ಇವತ್ತು. ಸೊ 5:30 ತನಕ 100 ಜನಕ್ಕೆ ಮುಗಿಸ್ಬೇಕು. ಐ ಥಿಂಕ್ ನಾಳೆ ಭಾನುವಾರ ಇರಲಿಕ್ಕಿಲ್ಲ, ಸೋಮವಾರದಿಂದ ಮತ್ತೆ ಶುರು ಆಗ್ಬೋದಿದ್ದು ಅಂತ ಅನಿಸುತ್ತೆ. ಲೆಟ್ಸ್ ಸಿ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕರೆ ಕೊಡ್ತೀವಿ. ಇವತ್ತು ಶನಿವಾರ 16ನೇ ತಾರೀಕು. ಇವತ್ತು ಇಡೀ ದಿನ 100 ಜನ ಒಂದು ಸೆಂಟರ್ಗೆ. ನೋಡಿ, ಮೈಸೂರು, ತುಮಕೂರು, ಚಿಕ್ಕಮಗಳೂರು, ಮಲೆನಾಡು ಕಡೆ, ಈ ಕಡೆ ಮಡಿಕೇರಿ, ಮಂಡ್ಯ, ಮೈಸೂರು ಕಡೆ, ಇನ್ನು ಗದಗ,
ಇಷ್ಟು ಕಡೆ 6 ಜಿಲ್ಲೆಗಳಿಂದ ಬರ್ತಿರುವಂಥ ದೃಶ್ಯಾವಳಿಗಳು. ಮೈಸೂರು, ತುಮಕೂರು, ಚಿಕ್ಕಮಗಳೂರು, ಮಡಿಕೇರಿ, ಮಂಡ್ಯ, ಗದಗ ಇಷ್ಟರಲ್ಲೂ ಕಾಮನ್ ಫ್ಯಾಕ್ಟ್ರು ಎಲ್ಲ ಕಡೆ ಇಂಜೆಕ್ಷನ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿಂದ ಅದೊಂದು ಅಭಿಯಾನ ಶುರುವಾಯಿತು. ಚಪ್ಪಾಳೆ ತಟ್ಟಿ ಕೆಲವು ಕಡೆ ಹೂಗುಚ್ಚ ಕೊಟ್ಟು ಅದಾದ ತಕ್ಷಣ ಒಂದಷ್ಟು ಕೂರಿಸ್ತಾರೆ ಅವ್ರಿಗೆ, ರೆಸ್ಟ್ ತೊಗೊಳ್ಳಿ, ಅವರ ದೇಹ ಪ್ರಕ್ರಿಯೆ, ಅವ್ರಿಗೇನಾದರೂ ತಲೆ ಸುತ್ತು ಬರೋದು, ಜ್ವರ ಬರೋದು, ಆ ಥರದ್ದೇನೋ ಆಗ್ತಿದೆಯಾ, ಮೈಕೈ ನೋವು ಬರ್ತಿದೆಯಾ, ಇದೆಲ್ಲ ಕೇಳ್ತಾರೆ. ಒಂದು 15-20 ನಿಮಿಷ ಆದಮೇಲೆ ಚಲೋ ಎಲ್ಲ ಸೂಪರ್ ಇದ್ದರೆ ಮನೆಗೆ ಹೊರಡಿ ಅಂತ ಆರಾಮ ಕಳಿಸ್ಕೊಡ್ತಾರೆ. ಸ್ಟುಡಿಯೋದ ನನ್ನ ಜೊತೆ ಇಬ್ಬರು ಗೆಸ್ಟ್ ಇದ್ದಾರೆ, ಡಾಕ್ಟರ್ ಅಂಜನಪ್ಪ ಮತ್ತು ದಿವ್ಯಾ ಅವರು. ಅಂಜನಪ್ಪ ಸರ್ ಎಲ್ಲ ವ್ಯಾಕ್ಸಿನೇಷನ್ ತಗೋತಿದ್ದಾರೆ, ಆಲ್ ಆರ್ ಹ್ಯಾಪಿ. ಒಂದು ಆಶಾ ಭಾವನೆ ಇದೆ ಅಷ್ಟೇ, ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವೆಲ್ಲ ಹಾಗೆ ಅನ್ಕೋಬೇಕು ಕೂಡ. ಬಟ್ ಇದನ್ನು ತಗೊಂಡ್ಮೇಲೆ ಇನ್ನೇನು ಬಿಡಪ್ಪ ಕ್ಲಿಯರಾ, ಏನು ಪ್ರಾಬ್ಲಮ್ ಇಲ್ಲ, ಇನ್ನೇನು ತೊಂದರೆ ಇಲ್ವಾ? ಬಹಳ ಖುಷಿ ಅನ್ಸೋದು ಅಂದ್ರೆ ಬೆಳಗ್ಗೆಯಿಂದ ಪಾಸಿಟಿವ್ ನೋಟ್ನಲ್ಲೇ ಇದ್ದೀವಿ. ಎಲ್ಲೋ ಒಂದ್ ಕಡೆ ಒಬ್ರು ಡಾಕ್ಟರ್ ಹಿಡಿದು ರಾಮಚಂದ್ರ ರಾವಿಂದ ಹಿಡಿದು ಪ್ರತಿಯೊಬ್ರು ಕೂಡ ತಗೊಂಡಿರೋರು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ದು ಎಲ್ಲ ಜನಗಳಿಗೆ ಒಂದು ಆಶಾ ಭಾವನೆ. ಬಟ್ ಏನಂದ್ರೆ ಈ ವ್ಯಾಕ್ಸಿನ್ಗೆ ಸರ್ ವಿಜ್ಞಾನ ಹೇಳುತ್ತೆ, ಈ ಕೋವಿಡ್ ವ್ಯಾಕ್ಸಿನ್, RNA ವ್ಯಾಕ್ಸಿನ್, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಗೆ ಇರೋದು ಕೆಪಾಸಿಟಿ 3 ತಿಂಗಳು ಅಷ್ಟೇನೆ. ಏನ್ ಆಂಟಿಬಾಡಿ ಉತ್ಪತ್ತಿ ಆಗುತ್ತಲ್ಲ ಅದು ಅವನ ದೇಹದಲ್ಲಿ ಇಟ್ಸ್ ವೆರಿ ಟೆಂಪರರಿ. ಆ ದೃಷ್ಟಿಯಲ್ಲಿ ಎಲ್ಲೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ. ಬಟ್ ಇದು ಕೊಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಖಾದರ್ ಅವ್ರು ಮಾತಾಡಿದ ಮೇಲೆ ಒಂದೇ ಒಂದು ಕಾಮೆಂಟ್, ಅವರು ಮೊದಲು ಹೆಲ್ತ್ ಮಿನಿಸ್ಟರ್ ಆಗಿದ್ದು ಅಂತವ್ರು ಕಾಂಗ್ರೆಸ್ ಇದರಲ್ಲಿ. ಬಟ್ ದಯವಿಟ್ಟು ರಾಜಕೀಯ ಬೇರೆ, ವಿಜ್ಞಾನ ಬೇರೆ. ಅವ್ರು ಹೇಳೋ ಮಾತಿನಲ್ಲಿ ಸತ್ಯ ಇದೆ. ಒಬ್ರು 70 ವರ್ಷದ ಮಿನಿಸ್ಟ್ರು, CM ತಾವೇ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವ್ರು ಕೇಳೋದು ಕರೆಕ್ಟ್ ಆಗಿದೆ. ಇವ್ರ ಸರ್ಕಾರ ಇದ್ರೆ ಅವ್ರು ತಗೋತಿದ್ರು ಏನೋ ಅದ್ ನಂಗೆ ಗೊತ್ತಿಲ್ಲ. ಬಟ್ ಇದಂತೂ ಸತ್ಯ. ಇವಾಗ ನಾನು ಮಾತಾಡ್ಬೇಕಾದ್ರೆ ನಾನು ತಗೋಬೇಕು, ಜನಗಳಿಗೆ ಒಂದು ಮಾದರಿ ಹೇಳ್ಬೇಕು. ಬಟ್ ಇಷ್ಟೊತ್ತು ಮಾತಾಡಿರೋರೆಲ್ಲ ಪಾಸಿಟಿವ್ ಇದೆ. ವ್ಯಾಕ್ಸಿನ್ ನ ಲಾಂಗ್ ಎಫೆಕ್ಟ್ ಎಲ್ಲೂ ಕಾಮೆಂಟ್ ಮಾಡ್ತಾ ಇಲ್ಲ. ಇಷ್ಟು ಕೋಟಿ ಖರ್ಚು ಮಾಡಿ ಈ ವ್ಯಾಕ್ಸಿನ್ ಅನ್ನ ಸಮಾಜಕ್ಕೆ ಎಷ್ಟು ದಿನ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಅಂದ್ರೆ ಹೆಂಗೆ ದಿವ್ಯಾ ಅವರೇ, ಇದನ್ನ ತಗೊಂಡು ಒಂದು 2-3 ತಿಂಗಳಾದ್ಮೇಲೆ ಅಥವಾ 4-5 ತಿಂಗಳಾದ್ಮೇಲೆ ಮತ್ತೆ ಇನ್ನೇನು ಪ್ರಾಬ್ಲಮ್ ಆಗೋದೇ ಇಲ್ಲ ಅಂತನಾ? ಅಲ್ಲ, ನನ್ನ ಅನಿಸಿಕೆ ಏನಿತ್ತು, ಇವಾಗಲೇ ವ್ಯಾಕ್ಸಿನ್ಸ್ ಯಾವ್ದ್ಯಾವ್ದಿದೆ, ಆ ವ್ಯಾಕ್ಸಿನ್ ತಗೊಂಡು ಎಲ್ಲರಲ್ಲೂ ಒಂದು 2 ತಿಂಗಳಾದ್ಮೇಲೆ, 3 ತಿಂಗಳಾದ್ಮೇಲೆ, 6 ತಿಂಗಳಾದ್ಮೇಲೆ ಒಂದೊಂದು ಆಂಟಿಬಾಡಿ ಟೆಸ್ಟ್ ಮಾಡಿಸ್ಬೇಕು. ಅವ್ರ ದೇಹದಲ್ಲಿ IgG, IgM ಯಾವ ಮಟ್ಟಕ್ಕಿದೆ ಅಂತ. ಇದರಿಂದ ಜನಗಳಿಗೆ ಒಂದು ಕಾನ್ಫಿಡೆನ್ಸ್, ಓಕೆ ಲಾಂಗ್ ಟರ್ಮ್ ಅಟ್ಲೀಸ್ಟ್ 1 ವರ್ಷದವರೆಗೂ ಆದ್ರೂ ಈ ಆಂಟಿಬಾಡೀಸ್ ಅವ್ರ ದೇಹದಲ್ಲಿ ಉಳಿದ್ರೆ ನಾವು ಗೆದ್ದಂಗೆ ಅಂತ ಅರ್ಥ. ಈ ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಕರೆಂಟ್ಲಿ ಯಾವ್ಯಾವ ವ್ಯಾಕ್ಸಿನ್ ಇದೆ, ಡೆಫಿನೆಟ್ಲಿ ಅವರು ಯಾರ್ಯಾರು ತಗೋತಾ ಇದ್ದಾರೆ ಅದು ಬೆನಿಫಿಷಿಯರೀಸ್ ಇದೆ. ದಯವಿಟ್ಟು ಅವರು ಇಂಡಿಪೆಂಡೆಂಟ್ಲಿ ಆಂಟಿಬಾಡಿ ಟೆಸ್ಟ್ ಮಾಡಿಸ್ಕೊಳಕ್ಕಾಗೋದಿಲ್ಲ, ಎಲ್ಲರಿಗೂ ಆರ್ಥಿಕತೆ ಇರೋದಿಲ್ಲ. ಈ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ನಡೀತಿದೆಯೋ ಸರ್ಕಾರದ ಕಡೆಯಿಂದ ಅಥವಾ ಆ ಮ್ಯಾನುಫ್ಯಾಕ್ಚರರ್ ಏನಿದೆ ಅಲ್ಲ ಅವ್ರ ಕ್ಲಿನಿಕಲ್ ಸ್ಟಡಿ ಪ್ರೋಟೋಕಾಲ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿ ಆಂಟಿಬಾಡಿ ಟೆಸ್ಟ್ ಎಲ್ಲರಿಗೂ ಮಾಡಿಸ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಫೈನಲ್ ಆಗಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮಂತ ಈ 135 ಕೋಟಿ ಜನಸಂಖ್ಯೆ ಇರೋ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಥ ಒಳ್ಳೆ ಲೀಡರ್ಶಿಪ್ ತಗೊಂಡು ಸೆಂಟರ್ ಇಂದ ಎಲ್ಲಾ ಕಡೆ ವ್ಯಾಕ್ಸಿನ್ಸ್ ನ ಅವರೇ ಜವಾಬ್ದಾರಿ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡಿಸಿ ಈ ತರ ಹೈ ಲೆವೆಲ್ ಅಲ್ಲಿ ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಶ್ಲಾಘನೀಯ. ಹಾಗೂ ನಮ್ಮ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಕೂಡ ವೈದ್ಯರಾಗಿ ನಮ್ಮ ಮಿನಿಸ್ಟರ್ ಆಗಿದ್ದಾರೆ. ಅವರು ಕೂಡ ಈ ವ್ಯಾಕ್ಸಿನೇಷನ್ ಡ್ರೈವ್ಗೆ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಬಂದಾಗಲಿ ಅದ್ರ ಮುಂಚೆ ಕೋವಿಡ್ ವಿರುದ್ಧ ಹೋರಾಡಕ್ಕಾಗಲಿ ಅವರು ಕೂಡ ಒಳ್ಳೆ ಇದು ಮಾಡಿದ್ದಾರೆ. ನಾವು ಕೂಡ ಜನಸಾಮಾನ್ಯರಾಗಿ ಕೋಆಪರೇಟ್ ಮಾಡೋಣ, ಕೋಆಪರೇಟ್ ಮಾಡಿ ವ್ಯಾಕ್ಸಿನ್ ಬಗ್ಗೆ ಮುಂದೆ ಯಾರಿಗೋ ಒಬ್ರಿಗೆ ಸಣ್ಣ ಸೈಡ್ ಎಫೆಕ್ಟ್ ಆಗ್ಬೋದು, ಅದನ್ನ ದೊಡ್ಡದಾಗಿ ಎಂಫಸೈಸ್ ಮಾಡಿ ನಿಜವಾಗ್ಲೂ ಬೇರೆಯವ್ರು ತಗೋಬೇಕಾದವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಪರ್ಫೆಕ್ಟ್ಲಿ ಅಗ್ರಿ ವಿತ್ ದಿಸ್ ಸ್ಟೇಟ್ಮೆಂಟ್ ದಿವ್ಯಾ ಅವರ ಮಾತು. ಸರ್ ಇದು ಕಂಪಲ್ಸರಿನಾ ಸರ್? ಅಂದ್ರೆ ಕೊರೋನಾ ಬಂದು ಹೋಗಿರೋರು ಅಥವಾ ಯಾರು ಕೆಲಸ ಮಾಡಿರೋರೆಲ್ಲ ತಗೊಂಬೋಣ ಅಂತ ಕಂಪಲ್ಸರಿ ಹೋಗ್ಬೇಕಾ ಸರ್? ಇಲ್ಲ, ತಗೊಳ್ಳೋದು ಒಳ್ಳೇದು ಅಂತ ಅಷ್ಟೇ. ದೇರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್. ಈ ವ್ಯಾಕ್ಸಿನ್ ಯಾರಿಗೆ ಕೊಡಬಾರ್ದು ಅಂದ್ರೆ ಇಮ್ಯುನಿಟಿ ಬೇರೆ ಕಾಯಿಲೆಗಳು ಇರ್ತಾವಲ್ಲ ಅಂತವ್ರಿಗೆ ಮಾತ್ರನೇ, ಅದರ್ವೈಸ್ ದೇರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್, ಎಲ್ಲರೂ ತಗೋಬಹುದು. ಬಟ್ ಡೆಫಿನೆಟ್ಲಿ ಇದ್ರ ನಿಜವಾಗ್ಲೂ ಒಳ್ಳೇದಾಗಿದ್ದ ಅನ್ಬೇಕಾದ್ರೆ ಆಂಟಿಬಾಡಿ ಟೈಟರ್ ನೋಡಿದ್ರೇನೆ ಗೊತ್ತಾಗೋದು. ಬಟ್ ಅದನ್ನ ಮಾಡಿಸೋದು ಲ್ಯಾಬ್ ನಲ್ಲಿ ಅವ್ರು ಹೇಳ್ದಂಗೆ ಸರ್ಕಾರದ ಈ ಕಂಪನಿಗಳ ಜವಾಬ್ದಾರಿ. ಅವಾಗ ಅವ್ರು ಪ್ರೂವ್ ಮಾಡಬಹುದು ನಾವು ಕಷ್ಟಪಟ್ಟು ತಯಾರಿದ್ದ ವ್ಯಾಕ್ಸಿನ್ ಎಷ್ಟು ದಿನ ವರ್ಕ್ ಆಯ್ತು ಸಮಾಜಕ್ಕೆ ಅನ್ನೋದನ್ನ ತೋರಿಸ್. ಬಟ್ ಈ ಹಂತದಲ್ಲಿ ಎಲ್ಲೂ ಮಕ್ಕಳಿಗೆ ಕೊಟ್ಟಿದ್ದು ನೋಡಿಲ್ಲ ಸರ್. ಇಲ್ಲ, ಕೊರೋನಾ ಬಂದು ಹೋಗಿದೆ ಎಷ್ಟೋ ಜನಕ್ಕೆ. ಬಿಲೋ 13 ಇಯರ್ಸ್ ಕೊಡಬಾರ್ದು ಅಂತ ಮಾಡಿದ್ದಾರೆ. ಬಟ್ ಯಾರಿಗಾರು ಮಕ್ಕಳಿಗೆ ಬಂದ್ರೆ ಇವಾಗ ಏನಾದ್ರು ಗೊತ್ತಿಲ್ಲ, ಸುಮ್ಮನೆ ಕೇಳ್ತಾ ಇದೀನಿ ನಾನು. ಇಲ್ಲ, ಕೊಡಲ್ವಾ? ಅವ್ರಿಗೆ ಕೊಡಲ್ಲ, ಬಂದವರಿಗೆ ಅಂತ ಅಲ್ಲ ಸರ್, ಪ್ರಿವೆಂಟ್ ಮಾಡ್ಲಿಕ್ಕೆ ಕೊಡುವಂತ ವ್ಯಾಕ್ಸಿನ್. ಬಟ್ ಮಕ್ಕಳಿಗೆ ಕೊಡಬಾರ್ದು. ಮಕ್ಕಳು ಮತ್ತೆ ಪ್ರೆಗ್ನೆಂಟ್ ವುಮನ್ ನಲ್ಲಿ ಇದು ಟ್ರಯಲ್ ಆಗಿಲ್ಲ, ಹಂಗಾಗಿ ಈ ಟ್ರಯಲ್ ಆಗದಿರೋದ್ರಿಂದ
ಅವು ಸೇಫ್ ಅಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ದಾರೆ. ವಯಸ್ಸಾದವ್ರು ತಗೋಬೇಕಾ? ತಗೊಳ್ಳೇಬೇಕು. 60 ಅವರು ಟಾರ್ಗೆಟ್ ಇವ ನೆಕ್ಸ್ಟ್ ಫ್ರಂಟ್ ಲೈನ್ ವಾರಿಯರ್ಸ್ ಆದ್ಮೇಲೆ ವಯಸ್ಸಾದವರು ನೆಕ್ಸ್ಟ್. ಸೊ ಅವರೆಲ್ಲರಿಗೂ ಕೂಡ ತಗೊಳ್ಳೇಬೇಕು, ಎಲ್ಲಿದ್ರು ಏನಿದ್ರು ಅಂತ. ಹೌದು. ಸೊ ಒಂದ್ ಅರ್ಥದಲ್ಲಿ ಇಡೀ ಜಗತ್ತು ಒಂದ್ ಕಡೆ ಭಾರತವನ್ನ ತಿರುಗಿ ನೋಡೋ ಹಾಗೆ ಮಾಡಿದೆ ಈ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಎರಡು ಕೂಡ. ಎನಿಥಿಂಗ್ ಟು ಸೇ, ಲಾಸ್ಟ್ ರಿಮಾರ್ಕ್ ಡಾಕ್ಟರ್? ವಿ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್. ಅವೆಲ್ಲ ಹೇಳ್ದಂಗೆ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ, ನಮ್ಮ ಪ್ರಧಾನಿ ಆಗಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ಹೆಲ್ತ್ ಮಿನಿಸ್ಟರ್ನ ನಾವು ವಿ ಮಸ್ಟ್ ಗೌರ್ಮೆಂಟ್ ಎಲ್ಲೋ ಒಂದ್ ಕಡೆ ಅವರ ಕಮಿಟ್ಮೆಂಟ್ ನ ವಿ ಮಸ್ಟ್ ರಿಯಲಿ ಅಪ್ರಿಶಿಯೇಟ್. ಶ್ಲಾಘನೀಯ ಕೆಲಸ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ವೆರಿ ನೈಸ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಡಾಕ್ಟರ್ ಅಂಜನಪ್ಪ ಅವರು ಮತ್ತು ದಿವ್ಯಾ ಚಂದ್ರದ. ನಿಮ್ಮಿಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ